ಗರಿ ಸರಿ ಸಾ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ ಗರಿ ಸರಿ ಸಾ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ವೀಕ್ಷಕರೇ, ಈ ವಾರದ ನಮ್ಮ ಅತಿಥಿ ಕನ್ನಡದ ಖ್ಯಾತ ನಟಿ ಮೇಘನಾ ಗಾಂವ್ಕರ್ ಅವರು. ಇವರು ಕಳೆದ 15 ವರ್ಷಗಳಿಂದ ಕೇವಲ ನಟಿಯಾಗಿ ಮಾತ್ರವಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಇತ್ತೀಚೆಗೆ ತಮ್ಮ ಡಾಕ್ಟರಲ್ ಥೀಸಿಸ್ಗಾಗಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಇವರನ್ನು ಸ್ಟುಡಿಯೋಗೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಘನಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಚಂದನ ವಾಹಿನಿಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಖುಷಿ ಆಗ್ತಿದೆ ಆ್ಯಕ್ಚುಲಿ, ಯಾಕೆಂದರೆ ನೀವು ಹೋಸ್ಟ್ ಮಾಡ್ತಿದ್ದೀರಾ ಅಂದಮೇಲೆ ನನಗೆ ಐ ಕಾಂಟ್ ಬಿಲೀವ್ ಇಟ್. ನಿಮ್ಮ ಬರೆದಿರೋ ಆರ್ಟಿಕಲ್ಸ್ ತುಂಬ ಓದಿದ್ದೀನಿ ಆ್ಯಂಡ್ ಐ ಲೈಕ್ ಯುವರ್ ರೈಟಿಂಗ್. ಫ್ರೀ ಥಿಂಕರ್ ನೀವು, ವೆರಿ ಗುಡ್ ಕ್ರಿಟಿಕ್ ಅಂತಾನು ಹೇಳಬಹುದು. ಅಂಡ್ ಈಗ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಬರೆಯೋದು ಕಮ್ಮಿ ಆಗಿದೆ, ಓದೋರ್ ಸಂಖ್ಯೆನೂ ಕಮ್ಮಿ ಆಗಿದೆ. ಆದ್ರೆ ಟಿವಿ ನೋಡೋರು ಅಥವಾ ಕಾರ್ಯಕ್ರಮಗಳನ್ನ ವಿಡಿಯೋ ಫಾರ್ಮ್ಯಾಟ್ ನಲ್ಲಿ ನೋಡೋರು ಜಾಸ್ತಿ ಆಗಿದ್ದಾರೆ. ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೋಸ್ಕರ ನೀವು ಸಮಯ ಮಾಡಿಕೊಂಡು ಬಂದಿದ್ದು ಬಹಳ ಸಂತೋಷ ಆಯಿತು. ನಿಮ್ಮ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಈ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ನೀವು ಮಾಡಿರೋ ಕೆಲಸಗಳ ಬಗ್ಗೆ ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಮೊದಲನೇದಾಗಿ ಮೇಘನಾ ಅವ್ರನ್ನೇ ನಿಮ್ಮನ್ನ ಕೇಳೋದಾದ್ರೆ, ನಮ್ಗೆ ಗೊತ್ತಾಗಿರೋ ವಿಷಯ ಅಥವಾ ಸಾರ್ವಜನಿಕರಲ್ಲಿ ಗೊತ್ತಿರೋ ವಿಷಯ, ನೀವು ನಿಮ್ಮ ಬಾಲ್ಯವನ್ನ ಕಳೆದದ್ದು ಕಲಬುರಗಿಯಲ್ಲಿ. ಹೌದು. ಅದು ಮನೆಯವರಿಂದ ದೂರ ಇದ್ದು ಯಾಕೀಗಾಯ್ತು ಅದು? ಆಮೇಲೆ ಇನ್ನೊಂದು ನಾನು ಕೇಳ್ಪಟ್ಟಿದ್ದ ವಿಷಯ, ನೀವು ಮನೆಯವರಿಂದ ದೂರ ಇರೋದಕ್ಕೋಸ್ಕರನೇ ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಹಠ ಹಿಡಿದ್ರಂತೆ. ಏನಿದು ಈ ಬಾಲ್ಯ ಈ ತರ ಇದೆ ನಿಮ್ದು? ಸರ್, ನನಗೆ ಐ ಥಿಂಕ್ ಐ ಮೀನ್ ಓಲ್ಡ್ ಸೋಲ್. ನಾನು ಚಿಕ್ಕವಳಿದ್ದಾಗಿದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದ್ದು ನನಗೆ. ನಾನು ಫ್ಯಾಮಿಲಿ ಕಾಂಪ್ಲಿಕೇಶನ್ಸ್ ಇರುತ್ತಲ್ವಾ, ಅದನ್ನ ಸುಮ್ಮನೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ. ಆಮೇಲೆ ನನಗೊಂದು ಆಫರ್ ಬಂತು ನಮ್ಮ ತಂದೆಯಿಂದ. ಈಸ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಇವಾಗ. ಸೊ ಅವಾಗ ಅವ್ರು ತುಂಬಾ ಟ್ರಾನ್ಸ್ಫರ್ ಆಗ್ತಾ ಇತ್ತು ಕರ್ನಾಟಕ, ಇದು ಬೇರೆ ಬೇರೆ ಜಾಗಗಳಲ್ಲಿ. ಅವ್ರು ಕೇಳಿದ್ರು, ನನಗೆ ಆಫರ್ ಕೊಟ್ಟರು, ನಮ್ಮ ಜೊತೆ ಟ್ರಾವೆಲ್ ಮಾಡ್ತೀಯಾ ನೀನು, ಓಕೆ ನಾ ಸ್ಕೂಲ್ ಬದಲಾಯಿಸೋದು, ಅಥವಾ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀಯಾ ಅಂತ ಆಪ್ಷನ್ ಕೊಟ್ಟರು. ನಾನು ಫಸ್ಟ್ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ ಅಂತ. ಬಿಕಾಸ್ ಐ ಡೋಂಟ್ ನೋ ವೆನ್ ಐ ಯೂಸ್ ಟು ಸಿ ಸೊಸೈಟಿ, ಪೀಪಲ್, ಫ್ಯಾಮಿಲಿ ಕಾಂಪ್ಲಿಕೇಶನ್ಸ್ ಎಲ್ಲ ನನಗನ್ಸ್ತು ನಾನು ಸ್ವಲ್ಪ ಎಲ್ಲರಿಂದ ದೂರ ಇರೋದೇ ಬೆಟ್ರು ಅಂತ ನನಗನ್ಸ್ತು. ಹಾಗಾದ್ರೆ ನೀವು ಹುಟ್ಟಿದ್ದು ಎಲ್ಲಿ? ಹುಟ್ಟಿದ್ದು ಗುಲ್ಬರ್ಗ, ಕಲಬುರ್ಗಿ. ಹಾ ಸರ್, ಅಲ್ಲೇ ಹುಟ್ಟಿದ್ದು. ನಮ್ಮ ತಾಯಿ ಊರು ಕಲಬುರ್ಗಿ ಆಕ್ಚುಲಿ. ಸೊ ಅಲ್ಲೇ ಹುಟ್ಟಿದ್ದು, ಸ್ಕೂಲು ಅಲ್ಲೇ ಆಗಿದ್ದು. ನಂದು 10th ಮಾತ್ರ ಬಸವ ಕಲ್ಯಾಣಲ್ಲಾಗಿದ್ದು. 9th ಸ್ಟ್ಯಾಂಡರ್ಡ್ ವರೆಗೂ ಶರಣ್ ಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ 10th ವಾಸ್ ಬಸವ ಕಲ್ಯಾಣ್. 11th ಇಂದ ನಾನು ಬೆಂಗಳೂರಲ್ಲಿ ಆಗ್ಬಿಟ್ಟೆ ನಾನು. ಸೊ ಬೆಂಗಳೂರಿಗೆ ತಿರ್ಗಾ ತಂದೆಯವರು ಇಲ್ಲಿ ಬಂದಾಗ ಆಗಿತ್ತು. ಎಸ್ ಅವ್ರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಯ್ತು ಎಕ್ಸಾಕ್ಟ್ ಟೈಮಿಗೆ. ಆಮೇಲೆ ಇಲ್ಲಿ ಎಜುಕೇಶನ್ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು he got all of us here. ಹೌದು, ನಿಮ್ಮ ಸಿನಿಮಾ ಸಾಧನೆಗಿಂತ ನೀವು ಶಿಕ್ಷಣದಲ್ಲಿ ಮಾಡಿರುವ, ನೀವು ಓದಿರೋದೇನು ವೀಕ್ಷಕರಿಗೆ ಹೇಳೋದಾದ್ರೆ? ಹಾ ಸರ್, ನಾನು ಇಲ್ಲಿ ಬಂದು ಜೈನ್ ಕಾಲೇಜಲ್ಲಿ BCom ಮಾಡಿದೆ. ಕಾಮರ್ಸ್ ತಗೊಂಡೆ, ಫಸ್ಟ್ PUC ಸೆಕೆಂಡ್ PUC. ಅದಾದ್ಮೇಲೆ BCom ಕಂಟಿನ್ಯೂ ಮಾಡಿದೆ. ನನ್ನ ಮನಸ್ಸು ಅದ್ರಲ್ಲಿ ಇರ್ಲಿಲ್ಲ ಸರ್ ಆಕ್ಚುಲಿ. ನಮ್ಮ ತಂದೆ ಏನು ಅಂದ್ರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೇಮ್ ನಮ್ಮ ಸೌತ್ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ಟು. ಆಮೇಲೆ ಇನ್ನೊಂದು ಏನಿತ್ತು ಅಂದರೆ, ನೀನು ತುಂಬ ಸ್ಟ್ರಿಕ್ಟ್ ಪರ್ಸನ್ನು, ನೀನು ಪೊಲೀಸ್ ಆಫೀಸರ್ ಆಗ್ಬಿಡು ನಂತರ, ಇಲ್ಲಾಂದರೆ IAS ಆಫೀಸರ್ ಆಗ್ಬಿಡು ಅಂತ. ಅದೇ ಅವ್ರ ಡ್ರೀಮು. ಇಲ್ಲಾಂದ್ರೆ ಲಾಯರ್ ಆಗು, ನೀನು ವಾದ ಚೆನ್ನಾಗಿ ಮಾಡ್ತೀಯಾ ಅಂತ. ಸೊ ಆ ಒಂದು ಕ್ಷೇತ್ರದಲ್ಲಿ ನನ್ನನ್ನು ಕಳಿಸ್ಬೇಕು ಅಂತ ದೇ ವರ್ ಪ್ಲ್ಯಾನಿಂಗ್. ಬಟ್ ಇದೇನೋ ಆಗೋಯ್ತು, ಹೇಳ್ತೀನಿ ನಿಮ್ಗೆ ಇದ್ರ ಬಗ್ಗೆ. ನಾನು BCom ಮಾಡಿದೆ, ಮನ್ಸದ್ರಲ್ಲಿ ಇರಲಿಲ್ಲ. ಅವ್ರು ಸೈನ್ಸ್ ತಗೊಳ್ಳಿ ಅಂತ. ನನಗೆ ಸೈನ್ಸಲ್ಲಿ ಮನ್ಸಿಲ್ಲ, ಅಯ್ಯೋ ಎಷ್ಟು ಕಾಂಪ್ಲಿಕೇಶನ್, ಯಾರಿಗೆ ಬೇಕು. ನನಗೆ ಆರ್ಟ್ಸ್ ತಗೊಳ್ಬೇಕಿತ್ತು ಆ್ಯಕ್ಚುಲಿ. ಬಟ್ ನನಗೆ ಹೇಳಕ್ ಭಯ, ಹೆಂಗೆ ಹೇಳಿ ಆರ್ಟ್ಸ್ ತಗೊಳ್ಬೇಕು ಅಂತ, ಲಿಟ್ರೇಚರ್ ತಗೋಬೇಕು ಅಂತ ಹೇಳಕ್ಕಾಗಲಿಲ್ಲ ಸರ್, ಭಯ ಆಯಿತು. ಓಕೆ ಕಾಮರ್ಸ್ ತಗೊಳ್ತೀನಿ ಅಂತ ಸೇಫಾಗಿ ಮಧ್ಯದಲ್ಲಿ ಬಂದೆ ನಾನು.
ಆಮೇಲೆ ಅವರು ಓಕೆ ಅಂದರು. ಓಕೆನಾ ಅಂತ 5 years ಸ್ಟ್ರಗಲ್ ಮಾಡಿದೆ ತುಂಬ ನಾನು ಸ್ಟಡೀಸಲ್ಲಿ. ಅಂದರೆ ಪಾಸ್ ಆದೆ, ಡೀಸೆಂಟ್ ಮಾರ್ಕ್ಸ್, ಆಲ್ ದ್ಯಾಟ್. ಬಟ್ ಅದು ನಮ್ಗೆ ಇಷ್ಟವಾದದ್ದು ಸಬ್ಜೆಕ್ಟು ಇಲ್ಲ ಅದು ಆ್ಯಕ್ಚುಲಿ. ಸೊ ಅದಾದಮೇಲೆ ನಾನು ಮಾಸ್ಟರ್ಸ್ ಮಾಡಿದೆ ಇಂಗ್ಲೀಷ್ ಲಿಟ್ರೇಚರಲ್ಲಿ. ಅಲ್ಲಿ ನಂದು 100% ನನ್ನ ಕಾನ್ಸಂಟ್ರೇಷನಲ್ಲಿ ಹೋಯಿತು. ಬಿಕಾಸ್ ನನಗೆ ಇಷ್ಟವಾದ ಸಬ್ಜೆಕ್ಟು, ನನ್ನ ಪ್ರೀತಿ ಎಲ್ಲ ಅದ್ರ ಮೇಲಿತ್ತು. ಸೊ ಅಲ್ಲಿಂದ ಐ ಫೆಲ್ಟ್ ಲೈಕ್ ಮೈ ಆ್ಯಕ್ಚುಯಲ್ ಎಜುಕೇಷನ್ ಜರ್ನಿ ಬಿಗ್ಯಾನ್ ಫ್ರಮ್ ದೇರ್. ಮಾಸ್ಟರ್ಸ್ ಆದಮೇಲೆ ನಿಮ್ಗೆ ಗೊತ್ತು PhD ಮುಗಿಸ್ದೆ ರೀಸೆಂಟಾಗಿ. ಸೊ ಯಾ, ದಟ್ಸ್ ಇಟ್ ಸರ್. ವಂಡರ್ಫುಲ್. ಸೊ ನಿಮಗೆ ಇಷ್ಟವಾಗಿದ್ದ ಕೆಲಸ ಮಾಡೋದಕ್ಕೆ ನಿಮಗೆ ಟೈಮ್ ಹಿಡಿತು. ಹೌದು ಸರ್. 5 ವರ್ಷ ಇಷ್ಟ ಇಲ್ಲದೆ ಇದ್ರೂ ಕಾಮರ್ಸ್ ಮಾಡಿದ್ರಿ. ಹಾ ಸರ್, ಹೌದು. ಅದ್ರ ಮಧ್ಯದಲ್ಲಿ ನಾನು ಫೇಲ್ ಆದೆ. ಸೆಕೆಂಡ್ PUC ಫೇಲ್ ಆದೆ ನಾನು ಆಕ್ಚುಲಿ ಮ್ಯಾಥಮೆಟಿಕ್ಸ್ ಅಲ್ಲಿ. ಒಂದು ಸ್ವಲ್ಪ ಚಿಕ್ಕ ಮಾರ್ಕ್ಸ್ ಅಲ್ಲೇ ಫೇಲ್ ಆದೆ. ಇಲ್ಲ ಬಿಡಿ, ಪ್ರಪಂಚದಲ್ಲಿ ತುಂಬಾ ಸಾಧನೆ ಮಾಡಿರೋರೆಲ್ಲರೂ ಸ್ಕೂಲ್ ಡ್ರಾಪ್ ಔಟ್ಸ್, ಕಾಲೇಜಲ್ಲಿ ಫೇಲ್ ಆಗಿರೋರು ಅಂತಾನೆ ಅಲ್ವಾ ಹೇಳೋದು? ಹೌದು ಹೌದು, ಕರೆಕ್ಟು. ಬಟ್ ಫೇಲಿಯರ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾಕೆಂದ್ರೆ ನನಗದು 12th ಫೇಲ್ ಆಗಿರೋದು ಟರ್ನಿಂಗ್ ಪಾಯಿಂಟ್ ಅಂತ, ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ನಾನು ಫೇಲ್ ಆದ್ಮೇಲೆ ಹತ್ಕೊಂಡು ಬಂದೆ ಮನೆಗೆ, ನನ್ನ ಲೈಫ್ ಮುಗ್ದೋಯ್ತು ಅಂತ. ಆ ಏಜಲ್ಲಿ ನಮ್ಗೆ ಇರುತ್ತಲ್ವಾ, ಅಯ್ಯೋ ಲೈಫೇ ಮುಗ್ದೋಯ್ತು, ಏನು ಮಾಡಲಿ ಅಂತ ಬಂದೆ ಮನೆಗೆ. ಮೈ ಫಾದರ್ ಸ್ಟಾರ್ಟೆಡ್ ಲಾಫಿಂಗ್. ಅಲ್ಲಿವರೆಗೂ ಈಸ್ ವೆರಿ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ನೀನು 100 ಮಾರ್ಕ್ಸ್ ತಗೋಬೇಕು, 90 ಮೇಲೆ ಬರಬೇಕು, ಹಂಗೆ ಹಿಂಗೆ ಅಂತ. ಫೇಲ್ ಆದ್ಮೇಲೆ ಬಂದು ಹೇಳಾದ್ಮೇಲೆ ನಗ್ತಾ ಇದ್ದಾರೆ, ಎಲ್ಲರೂ ಫೇಲ್ ಆಗಿದ್ದೀವಿ, ನಾನು ಫೇಲ್ ಆಗಿದ್ದೀನಿ, ನಿಮ್ಮ ಅಮ್ಮನೂ ಫೇಲ್ ಆಗಿದ್ದಾರೆ, ಡೋಂಟ್ ವರಿ, ದಿಸ್ ಇಸ್ ನಾರ್ಮಲ್ ಇನ್ ಲೈಫ್ ಅಂತ ಹೇಳಿದ್ರು. ಸೊ ಅವರು ಹೇಳಿದ್ರು, 1 ವರ್ಷ ನಿನ್ಗೆ ಟೈಮ್ ಸಿಕ್ಕಿದೆ, ಬೇರೆ ಏನಾದ್ರು ಮಾಡು, ನಿನ್ಗೆ ಡಾನ್ಸ್ ಇಷ್ಟ, ಆಕ್ಟಿಂಗ್ ಮಾಡ್ತೀಯ ನೀನು, ನಾನು ಥಿಯೇಟ್ರಲ್ಲೆಲ್ಲ ತುಂಬಾ ಶೋಸ್ ಮಾಡ್ತಾ ಇದ್ದೆ, ಪ್ಲೇಸ್ ಮಾಡ್ತಾ ಇದ್ದೆ, ಅದು ಮಾಡು, ಆಮೇಲೆ ಒಂದು ಇನ್ಸ್ಟಿಟ್ಯೂಟ್ ಇದೆ ಜಾಯಿನ್ ಮಾಡು, ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರು. ಅದು ಟರ್ನಿಂಗ್ ಪಾಯಿಂಟ್ ಸರ್. ನಾನು ಒಂದು 10 months ಡಿಪ್ಲೊಮಾ ಮಾಡಿದೆ. ಅಲ್ಲಿ ನನಗೆ ಸಾಕಷ್ಟು ಜನ ಬರ್ತಾರಲ್ಲ, ಫಿಲ್ಮ್ ಆಕ್ಟಿಂಗ್ ಅಂಡ್ ಫಿಲ್ಮ್ ಮೇಕಿಂಗ್, ಅದು ಕೂಡ ನಮಗೆ ಕಲಿಸ್ತಾ ಇದ್ರು ಅಲ್ಲಿ. ಸೊ ವೆನ್ ಐ ವಾಸ್ ದೇರ್ ಫಾರ್ 10 months, ಸಾಕಷ್ಟು ಜನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಆಸ್ ಎ ಗೆಸ್ಟ್ ಬರ್ತಾ ಇದ್ರು. ದೊರೆ ಭಗವಾನ್ ಅವರು ವಾಸ್ ದ ಪ್ರಿನ್ಸಿಪಲ್ ಅವಾಗ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ. ಎಸ್, ಭಗವಾನ್ ಸರ್. ಸೊ ತುಂಬಾ ಜನ ಇಲ್ಲಿಂದ ನಮ್ಮ ಇಂಡಸ್ಟ್ರಿಯಿಂದ ನಮಗೆ ಲೆಕ್ಚರ್ ಕೊಡ್ಲಿಕ್ಕೆ ಅಂತ ಎವ್ರಿ ಸ್ಯಾಟರ್ಡೇ ಆರ್ ಆಲ್ಟರ್ನೇಟ್ ಸ್ಯಾಟರ್ಡೇಸ್ ಬರ್ತಾ ಇದ್ರು. ಆಗ ನನ್ಗೆ ಯಾರೋ ಒಬ್ರು ನೋಡ್ಬಿಟ್ಟು ನೀನು ಸಿನಿಮಾ ಮಾಡ್ತೀಯಾ, ಹೀರೋಯಿನ್ ಆಗ್ತೀಯಾ ಅಂತ ಹೇಳಿದ್ರು. ಇಲ್ಲ, ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಹೇಳಿದ್ದೆ ಅವಾಗ. ಐ ಜಸ್ಟ್ ವಾಂಟ್ ಟು ಬಿ ಅನ್ ಇಂಟೆಲೆಕ್ಚುಯಲ್. ಬರೆಯೋದು, ಕ್ರಿಯೇಟ್ ಮಾಡೋದು ಏನೋ, ಅದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಆ ಟೈಮಲ್ಲಿ ನಂಗೆ ಸೀರಿಯಸ್ ಆಗಿ ಸುಮ್ಮನೆ ಹೇಳಿದ್ದೆ ಅಷ್ಟೇನೆ. ಬಟ್ ಇಲ್ಲ ನೀನು ಹೀರೋಯಿನ್ ಆಗ್ತೀಯಾ ನೋಡು ಅಂತ ಹೇಳಿದ್ರು ಒಬ್ರು. ಆ್ಯಂಡ್ ಅಲ್ಲಿಂದ ಚಿಕ್ಕ ಚಿಕ್ಕ ಚಾನ್ಸ್ ಸಿಗ್ತಾ ಇತ್ತು ಸರ್. ಅಂದರೆ ಯಾರೊಬ್ರು ಕೇಳಿದ್ರು, TV ಶೋ ಹೋಸ್ಟ್ ಮಾಡ್ತೀಯಾ. ಆಮೇಲೆ ನಂದು ಆ 10 months ಮುಗಿದು ಮತ್ತೆ ನಾನು BCom ಹೋಗ್ತಾ ಇದ್ನಲ್ವಾ, ಅನ್ಕೊಂಡೆ ಪಾಕೆಟ್ ಮನಿ ಸಿಗುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆ ನನ್ನ TV ಜರ್ನಿ ಕೂಡ ಶುರು ಆಯ್ತು. ಹೌದು, ನೀವು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಇದೆಲ್ಲ ಮಾಡಿದೀರ. ಟೆಲಿವಿಷನ್ ಅಲ್ಲಿ ನಿಮ್ಮನ್ನ ನಾವು ನೋಡಿದೀವಿ. ಮತ್ತೆ ನೀವು ಹೇಳಿದಾಗೆ ಅದು ಪ್ಲೇಸ್ಗಳು ಇದರಲ್ಲೆಲ್ಲ ತೊಡಕೊಂಡಿದ್ರಿ. ಹಾ ಸರ್. ಈ ಎಜುಕೇಶನ್ ಕಂಪ್ಲೀಟ್ ಮಾಡೋದು ಮತ್ತೆ ಸಿನಿಮಾ ಕ್ಷೇತ್ರಕ್ಕೆ ಬರೋದು ತುಂಬಾ ಜನಕ್ಕೆ, ಈ ಕ್ಷೇತ್ರದಲ್ಲಿ ಇರೋರಿಗೆ ಒಂದನ್ನ ಮಾಡಿದ್ರೆ ಇನ್ನೊಂದು ಮಾಡಕ್ ಆಗೋದಿಲ್ಲ ಅಂತ ತುಂಬಾ ಜನ ಎಜುಕೇಶನ್ ಬಿಟ್ಬಿಡ್ತಾರೆ. ಅಂತದ್ರಲ್ಲಿ ನೀವು ಹೇಗೆ ಇದನ್ನ ಕಂಪ್ಲೀಟ್ ಮಾಡಿದ್ರಿ? ಇನ್ನು ಸೆಕೆಂಡ್ PUC ಬೇರೆ ಫೇಲ್ ಆದ್ರಿ. ಸೊ ನಂತರ ತಿರ್ಗಾ ಡಿಗ್ರಿ ಮುಗಿಸಿ ತಿರ್ಗಾ ಇಂಗ್ಲಿಷ್ ನಲ್ಲಿ ಮಾಸ್ಟರ್ಸ್ ಮಾಡಿದ್ರಿ. ಸೊ ಅದು ಜೊತೆಗೆ ನಡೀತಾ ಯಾವ ರೀತಿ ಆಯ್ತಿದ್ದು ಸರ್? ನನಗೆ ಆಕ್ಚುಲಿ PUC ಫೇಲ್ ಆದೆ ಅಂತ ಹೇಳಿದೆ. ಆಮೇಲೆ 10 months ಅದು ಡಿಪ್ಲೊಮಾ ಮಾಡಿದೆ ಫಿಲ್ಮ್ ಆಕ್ಟಿಂಗ್ದು. ಅಲ್ಲಿ ಆಫರ್ಸ್ ಬರೋಕ್ಕೆ ಶುರುವಾಯಿತು, ಸಿನಿಮಾ ಆಫರ್ಸ್ ಬರೋಕ್ಕೂ ಶುರುವಾಯಿತು, TV ಆಫರ್ಸ್ ಬರೋಕ್ಕೂ ಶುರುವಾಯಿತು. ಬಟ್ ನಮ್ಮ ತಂದೆ ಇಲ್ಲ, ನೀನು ಗ್ರಾಜ್ಯುಯೇಷನ್ ಮುಗಿಸು, ಅಂದರೆ BCom ಮುಗಿಸು, ಅದಾದ್ಮೇಲೆ ಬೇಕಿದ್ರೆ ಸಿನಿಮಾ ಮಾಡು ಅಂತ. ನನ್ಗೆ ಅವಾಗ ಒಂದು ಸ್ವಲ್ಪ ಹುಚ್ಚು ಶುರು ಆಗಿತ್ತು, ಸಿನಿಮಾ ಮಾಡಬೇಕು, ನಾನು ಕಾಣಿಸ್ಕೊಳ್ಬೇಕು ಅಂದರೆ. ತುಂಬಾ ಜನ ಕಾನ್ಫಿಡೆನ್ಸ್ ತುಂಬಿದ್ರು, ಇಲ್ಲ ನೀನು ಮಾಡ್ತೀಯ. ಹೌದು ಹೌದು, ಹಾಗೆ. ಸೊ ನಾನು TVಯಲ್ಲೂ ಕೂಡ ಸಾಕಷ್ಟು ಶೋಸ್ ಹೋಸ್ಟ್ ಮಾಡಬೇಕಾದ್ರೆ ತುಂಬ ಕಾಲ್ಸ್ ಬರೋದು ನನಗಲ್ಲ, ಅಂದರೆ TV ಚಾನಲ್ಸ್ಗೆ, ಯಾರ ಹುಡುಗಿ ನಂಬರ್ ಕೊಡಿ, ಸಿನಿಮಾಗೆ ಕಾಸ್ಟ್ ಮಾಡ್ತಾ ಇದೀವಿ ಅಂತ. ನಮ್ಮ ತಂದೆ ಇಲ್ಲ, ನೀನು ಫಸ್ಟ್ ಮುಗಿಸು ಗ್ರಾಜ್ಯುಯೇಷನ್ ಅಂತ. ಸೊ ಅದು ನಂದು ಲಾಸ್ಟ್ ಡೇ ಎಕ್ಸಾಮ್ ಮುಗಿಸಿದ್ದೀನಿ. ಫಸ್ಟ್ ನಾನು ನಮ್ಮೇರ್ಲೊಂದಿನ ಶೂಟಿಂಗ್ಗೆ ಹೋಗಿದ್ದು ನಾನು. ಆಕ್ಚುಲಿ ನಾನು ಅಷ್ಟು ವೇಟ್ ಮಾಡ್ತಿದ್ದೆ ಸರ್, ನಾನು ಸಿನಿಮಾ ಮಾಡಬೇಕು. ಅವರು ಕಾಯ್ತಾ ಇದ್ರು ಪಾಪ. ಅಂಡ್ ನನ್ನಂದ್ರೆ ಟೈಮಿಂಗ್ ವರ್ಕೌಟ್ ಆಯ್ತು. ಅದಕ್ಕೂ ಹಿಂದೆ ಸಾಕಷ್ಟು ಒಳ್ಳೊಳ್ಳೆ ಆಫರ್ಸ್ ಬಂದಿತ್ತು, ದೊಡ್ಡ ಆಫರ್ಸ್ ಬಂದಿತ್ತು ಆಕ್ಚುಲಿ. ಬಟ್ ಐ ಡಿಡ್ಂಟ್ ಟೇಕ್ ಇಟ್ ಅಪ್. ನಂದೇನಿತ್ತು ಅಂದ್ರೆ ನಮ್ಮೇರ್ಲೊಂದಿನ ಯಾಕೆ ಚೂಸ್ ಮಾಡಿದೆ ಅಂದ್ರೆ, ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಅಸಂಪ್ಷನ್ ಇದೆ, ಆಕ್ಟ್ರೆಸಸ್ ಶೆಲ್ಫ್ ಲೈಫ್ ಇಸ್ 5 years 6 years ಅಂತ ಹೇಳ್ತಾರೆ. ಬಟ್ ನನಗೆ ಲೈಫ್ ಲಾಂಗ್ ಆಕ್ಟಿಂಗ್ ಮಾಡಬೇಕಿತ್ತು, ಲೈಫ್ ಲಾಂಗ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ಇತ್ತು. ಸೊ ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ರೋಲ್ ತಗೊಂಡ್ರೆ
ಗೊತ್ತಿರುತ್ತೆ ಇಂಡಸ್ಟ್ರಿಲಿ ಇವಳು ಪರ್ಫಾರ್ಮ್ ಮಾಡ್ತಾಳೆ ಕಾಸ್ಟ್ ಮಾಡಿ ಅಂತ, ಬರೀ ಚೆನ್ನಾಗಿ ಕಾಣಿಸ್ತೀನಿ ಅಂತ ತೋರಿಸ್ಕೊಂಡ್ರೆ ಅಷ್ಟೇ ಶೆಲ್ಫ್ ಲೈಫಲ್ಲಿ ಆಗೋಗುತ್ತೆ ಅಂತ ಅವಾಗ ಅರ್ಥ ಆಗಿತ್ತು ನನಗೆ. ಯಾಕೆಂದ್ರೆ ಬೇರೆ ಸಿನಿಮಾ ಆರ್ಟಿಸ್ಟ್ ಇಂಟರ್ವ್ಯೂಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಸೊ ಐ ವಾಸ್ ಸ್ಟಡಿಂಗ್ ದ ಇಂಡಸ್ಟ್ರಿ ಫ್ರಮ್ ಔಟ್ಸೈಡ್. ಸೊ ದಟ್ಸ್ ವೈ ಐ ಚೋಸ್ ನಮ್ಮೇರಲ್ ಒಂದಿನ ಟು ಆಸ್ ಮೈ ಫಸ್ಟ್ ಫಿಲ್ಮ್. ಸೊ ಆ ಸಿನಿಮಾ ಅದೇ ನಿಮ್ಮ ಸಿನಿಮಾ ಕರಿಯರಿನ ಮೊದಲನೇ ಸಿನಿಮಾ? ಹೌದು ಸರ್. ಅದ್ರ ಜೊತೆಲೆ ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಓಕೆ, ಡಿಗ್ರಿ ಮುಗಿದ ನಂತರ ನೀವು ಈ ಸಿನಿಮಾ ಮಾಡಿದ್ದು? ಸರ್. ಸೊ ನಾನು ಶೂಟಿಂಗ್ ಹೋಗ್ತಾ ಇದ್ದೆ, ನಾನು ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಶೂಟಿಂಗ್ ಇಲ್ಲ, ಒಂದ್ 2 ದಿನ ಬ್ರೇಕ್ ಇದೆ ಅಂದ್ರೆ ಬಂದ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಹಾ ಸರ್. ಮತ್ತೆ ಇಲ್ಲ ಶೂಟಿಂಗ್ ನೀವು ಬೇಕು ಅಂದ್ರೆ ಮತ್ತೆ ಬರ್ತಾ ಇದ್ದೆ ತೀರ್ಥಹಳ್ಳಿಗೆ. ಸೊ ಹೆಂಗ್ ಮ್ಯಾನೇಜ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ಗದು ಹಠ ಇತ್ತು, ನಾನು 2 ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡಿದೆ. ರೈಟ್. ಸೊ ಅದು ನಿಮ್ಮ ಮಾಸ್ಟರ್ಸ್ ಡಿಗ್ರಿ, ಇಂಗ್ಲಿಷ್ ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ನೀವು ಸಿನಿಮಾನಲ್ಲೂ ಕಾಲು ಊರಿ ಚೆನ್ನಾಗಿ? ಹೌದು ಸರ್. ನಮ್ಮ ಏರಿಯಾನಲ್ಲಿ ಒಂದು ದಿನ, ಅದರ ಅನುಭವ ಹೇಗಿತ್ತು? ಮೊದಲನೇ ಸಿನಿಮಾ, ನೀವು ತುಂಬಾ ವರ್ಷಗಳಿಂದ ನಟಿಯಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದವರು, ಕೊನೆಗೂ ಅದು ಸಾರ್ಥಕವಾಯಿತು. ಸೊ ಹೇಳಿದ್ರಿ ಇವಾಗ ಕಾಲೇಜಿಂದ ಅಲ್ಲಿಗೆ ಶೂಟಿಂಗ್ ಇಂದ ಕಾಲೇಜಿಗೆ ಓಡಾಡಿ 2 ಮುಗಿಸ್ಬೇಕಾಗಿತ್ತು. ಆದ್ರೆ ಆ ಸಿನಿಮಾ ಮಾಡಿದಾಗ ಹೌದು ನಾನು ಇಷ್ಟು ದಿನ ಕಾದಿದ್ದಕ್ಕೂ ಒಳ್ಳೆ ಸಿನಿಮಾ ಸಿಕ್ತು, ಒಳ್ಳೆ ಎಂಟ್ರಿ ಆಗ್ತಾ ಇದೆ ನನಗೆ ಸಿನಿಮಾನಲ್ಲಿ ಅನ್ನಿಸ್ತಾ? ಸರ್, ನಾನು ಆ ಸಿನಿಮಾ ಸೈನ್ ಮಾಡಿದಾಗ ಅನಿಸ್ತು, ರಿಲೀಸ್ ಆದಾಗ ಆ ಥರ ಅನಿಸ್ಲಿಲ್ಲ. ಯಾಕೆ ಭಯ? ಇಲ್ಲ, ಬಿಕಾಸ್ ನಾವು 2007 ಅಲ್ಲಿ ನಂಗೆ ಇದು ಆಫರ್ ಬಂದಿದ್ದು, 2008 ಅಲ್ಲಿ ನಾವು ಶೂಟಿಂಗ್ ಶುರು ಮಾಡಿದ್ದು, 2010 ಅಲ್ಲಿ ರಿಲೀಸ್ ಆಗಿದ್ದು ಸಿನಿಮಾ. ಅಂದ್ರೆ ಆ ಸಿನಿಮಾಗೆ ತುಂಬಾ ಅಡೆತಡೆ, ಪ್ರೊಡಕ್ಷನ್ ಆಗಿರ್ಲಿ, ಆಮೇಲೆ ಫೈನಾನ್ಷಿಯಲಿ ಆಗಿರ್ಲಿ, ಐ ಡೋಂಟ್ ನೋ, ಐ ಮೀನ್ ಡಿಲೇಸ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತು ಹೆಂಗೆ ಸಿನಿಮಾ ಇಂಡಸ್ಟ್ರಿ ಅಂತ. ಸೊ ಬಿಕಾಸ್ ಆಫ್ ಫೈನಾನ್ಸಸ್ ಅದು ಡಿಲೇ ಆಗಿದ್ರಿಂದ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಅಂದ್ರೆ ಯಾವ ರೀತಿ ಹೌ ಥಿಂಗ್ಸ್ ಕ್ಯಾನ್ ಗೋ ರಾಂಗ್ ಇನ್ ಫಿಲ್ಮ್ ಮೇಕಿಂಗ್ ಅಂತ ನಿಮ್ಮ ಕೈಯಲ್ಲಿ ಇಲ್ಲ ಅದು. ಎಕ್ಸಾಕ್ಟ್ಲಿ. ಅಂಡ್ ಬಟ್ ಕ್ರಿಯೇಟಿವ್ಲಿ ಒನ್ ಆಫ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೂವೀಸ್ ಅಂಡ್ ಸ್ಟೋರಿ ಅಂಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು ನಾನು. ಆಮೇಲೆ ಆ ಸಿನಿಮಾ ಸರ್ ಹಿಟ್ ಆಗ್ಲಿಲ್ಲ. ಎಷ್ಟು ಇಂಪಾರ್ಟೆಂಟ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ಒಂದು ಬೇರೆ, ಅಂದ್ರೆ ಐ ಥಿಂಕ್ ವೈಪರ್ ಕ್ಯಾಮ್ರಾ ಅಂತ ಯೂಸ್ ಮಾಡಿದ್ರು ಆ ಸಿನಿಮಾಲಿ. ಡಿಜಿಟಲ್ ವೇವ್ ಬರ್ತಾ ಇತ್ತು ಅವಾಗ, ಬಿಕಾಸ್ ಅದಕ್ಕಿಂತ ಮುಂಚೆ ವಾಸ್ ಫಿಲ್ಮ್ ಕ್ಯಾಮ್ರಾ. ಸೆಲ್ಯುಲಾಯ್ಡ್ ಅಲ್ಲಿ ನಾವು ಶೂಟ್ ಮಾಡ್ತಿದ್ವಿ, ರೀಲ್ಸ್ ಗಳಲ್ಲಿ. ಸೊ ಯಾ, ಬಟ್ ಸೊ ನಾನ್ ಡಿಜಿಟಲ್ ಯುಗ ಶುರು ಆಯ್ತು. ನಾನ್ ಬಂದಾಗಿಂದ ಡಿಜಿಟಲ್ ಯುಗ ಶುರು ಆಯ್ತು. ಸೊ ಅದರಲ್ಲೂ ಕೂಡ 3 ಜನ ಆಕ್ಟರ್ಸ್ ಹೊಸೊಬ್ರು ಎಲ್ರು, ನಾನು, ಅನೀಶ್ ಅವರು, ರಕ್ಷಿತ್ ಅವರು. ಸೊ ಒನ್ ನ್ಯೂ ವೇ ಆಫ್ ಆಕ್ಟರ್ಸ್ ಬಂದಿದ್ದು ಆ ಜನರೇಷನ್ ಅಲ್ಲಿ. ಸೊ ಯಾ, ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪೀಳಿಗೆ ಒಂದು ಎಂಟ್ರಿ ಆಯ್ತು ಅಲ್ಲಿ. ಹೌದೌದು. 2008 ಇಂದ ತುಂಬಾ ಜನ ಆಕ್ಟರ್ಸ್, ನಾವು 3 ಜನ ಮಾತ್ರ ಅಲ್ಲ, ಬೇರೆ ಬೇರೆ ಸಿನಿಮಾಗಳಿಂದ ತುಂಬಾ ಜನ ಆಕ್ಟರ್ಸ್ ಬಂದಿರೋದು. ಐ ಥಿಂಕ್ ಇವನ್ ಯಶ್ ಅವರು, ರಾಧಿಕಾ ಅವರು, ಅವ್ರ ಸಿನಿಮಾಗಳು ಆ ಟೈಮಲ್ಲೇ ನಡೀತಾ ಇತ್ತು ಲಾಂಚಿಂಗ್. ನಿಮ್ಮ ಈ ಡ್ಯುಯಲ್ ಲೈಫ್ ಏನಿದೆ, ಡ್ಯುಯಲ್ ರೋಲ್ ನೀವು ಹೇಗ್ ಮಾಡ್ಕೊಂಡ್ ಬರ್ತಾ ಇದ್ರಿ? ಕಾಲೇಜ್ ಮ್ಯಾನೇಜ್ ಮಾಡೋದು, ಮತ್ತೆ ಕರಿಯರ್ ಮ್ಯಾನೇಜ್ ಮಾಡೋದು, ಮತ್ತೆ ನಿಮ್ಮನ್ನ ಹತ್ರದಿಂದ ನೋಡಿರುವ ಒಬ್ರು ಪತ್ರಕರ್ತರು, ನಿಮಗೆ ಸ್ನೇಹಿತರು ಕೂಡ ಗೊತ್ತು ಯಾರು ಅಂತ ಗೊತ್ತಾಯ್ತು. ತುಂಬಾ ಕಮ್ಮಿ ಫ್ರೆಂಡ್ಸ್ ಇದ್ದಾರೆ, ಗೊತ್ತಾಯ್ತು. ಅವರು ನಿಮ್ಮ ಕರಿಯರ್ನ, ನಿಮ್ಮ ಪರ್ಸನಲ್ ಲೈಫ್ ನ ಹತ್ರದಿಂದ ನೋಡಿದ್ದಾರೆ. ನೀವು ಹೇಳಿದಾಗೆ ನೀವು ಈ ಡ್ಯುಯಲ್ ಲೈಫ್ ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಣ. ನಮಸ್ಕಾರ. ಮೇಘ್ನಾ ಗಾಂವ್ಕರ್ ಅವ್ರ ಬಗ್ಗೆ ಏನು ಹೇಳೋದು, ಆ್ಯಕ್ಚುಲಿ ನೋಡಕ್ಕೆ ಹೋದರೆ she is more than a friend. She's actually family to me. And if I am to describe her, Frenchally there's a saying called joie de vivre. Englishally, if you were to translate it, it means the joy of living. And that truly signifies Meghna. Meghna loves to live, be it through her travel, her experiences in meeting people, food, music, her reading, her writing, and most of them all, her movies. Meghna is someone who loves living, and that's where she finds her joy in. And personally, I find great joy in knowing you, Meghna Gaonkar. Big cheers to you. ಸೊ ನಾನು ಹೇಳಿದಾಗೆ ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ಗಳು ಬಹಳಷ್ಟಿದಾವೆ, ಕೇವಲ ಸಿನಿಮಾ ಮಾತ್ರ ಅಲ್ಲ. ಒಬ್ಬೊಬ್ರೆ ಟ್ರಾವೆಲ್ ಮಾಡ್ತೀರಾ, ಸೋಲೋ ಟ್ರಾವೆಲರ್, ಮತ್ತೆ ಓದೋದ್ರಲ್ಲಿ ಬಹಳಷ್ಟು ಆಸಕ್ತಿ ಇದೆ ನಿಮಗೆ. ಸೊ ಕಳೆದೋಗ್ಬಿಡ್ತೀರಾ ಬುಕ್ಗಳಲ್ಲಿ. ಮತ್ತೆ ಫುಡಿ, ಅಬ್ಸಲ್ಯೂಟ್ಲಿ ವೆಜ್ಜಿ ಆದ್ರೂ ಫುಡಿನೇ. ಸೊ ಯು ಹ್ಯಾವ್ ಲಾಟ್ಸ್ ಆಫ್, ಅದು ಒಬ್ರು
ಒಬ್ಬ ಮನುಷ್ಯ ತಾನಾಗಿ ತನ್ನೊಳಗೇನೆ ಸಂತೋಷ ಪಡೋದು ತುಂಬಾ ಕಷ್ಟ. ಹೌದು ಅಂತದನ್ನೆಲ್ಲ ನೀವು ಮಾಡ್ತೀರಾ. ಕೆಲವು ತುಂಬಾ ಜನ ಸಿನಿಮಾಗೆ ಒಬ್ಬೊಬ್ರು ಹೋಗೋದಿಲ್ಲ. ನಾನು ಒಬ್ಬಳೇ ಹೋಗ್ತೀನಿ ಕೆಲವು ಸಲ. ಒಬ್ರೆ ಸಿನಿಮಾಗಲ್ಲ, ನೀವು ಮೊನ್ನೆ ಕೂಡ ಹೋಗಿ ಬಂದ್ರಿ ಅನ್ಸುತ್ತೆ ವಿದೇಶ ಪ್ರಯಾಣ ಒಬ್ರೆ. ಸೊ ಈ ರೀತಿ ನಿಮ್ಮ ಪರ್ಸನಲ್ ಲೈಫನ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ಕಲ್ತಿದ್ದು ಏನಕ್ಕೆ, ಅಥವಾ ಯಾಕೋಸ್ಕರ ಈ ರೀತಿ ಯಾಕೆ ಬೆಳೆದು ಬಂತು ನಿಮ್ಮ? ಸರ್ ಅದು ನನಗೆ ಐ ಥಿಂಕ್ ನನಗೆ ಬೇಸಿಕ್ ಸ್ಟ್ರೆಂತ್ ಸಿಕ್ಕಿರೋದು, ಟ್ರೈನಿಂಗ್ ಸಿಕ್ಕಿರೋದು ನನ್ನ ಬೋರ್ಡಿಂಗ್ ಸ್ಕೂಲಲ್ಲಿ. 9 ವರ್ಷ ಒಂದು ಕಡೆ ಇದ್ನಲ್ವಾ. ಸೊ ಅದೇನು 9 ವರ್ಷ ಅಲ್ಲ, ಅದಕ್ಕಿಂತ ಕಮ್ಮಿ. ಯಾಕಂದ್ರೆ ಕೆಲವು ಸಲ ನಾನು ಆಚೆ ಬರ್ತಾ ಇದ್ದೆ, ಆ್ಯಂಡ್ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇರೆ ಕಡೆ ಓದಿದ್ದು, ಆ ಥರ ಎಲ್ಲ ಇದೆ. ಬಟ್ ನನ್ನ ಫಾರ್ಮೇಟಿವ್ ಇಯರ್ಸ್ ಏನಿದೆ 9th ಸ್ಟ್ಯಾಂಡರ್ಡ್ವರೆಗೂ, ಟೀನೇಜ್ವರೆಗೂ ನಾನು ಒಬ್ಬಳೇ ಬೆಳೆದಿದ್ದೀನಿ ಮೋಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಅದು ನನಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, ನಾನು ಏನಾದರೂ ನಾನು ನೋಡ್ಕೊಳ್ಬೋದು ನನ್ನನ್ನು ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲದ್ರಲ್ಲೂ ನಾನು ಬ್ಯುಸಿ ಇರ್ತೀನಿ, ಅಂದರೆ ಕೆಲಸ ಇಲ್ಲ ಅಂದ್ರೂ ನಾನು ಬ್ಯುಸಿ ಇರ್ತೀನಿ ನನ್ನ ಪರ್ಸನಲ್ ಲೈಫಲ್ಲಿ. ಲೈಕ್ ಯು ಸೆಡ್, ನಾನು ಓದ್ತಾ ಇರ್ತೀನಿ. ಮನೇಲಿದ್ರೆ ನನ್ನ ಮನೆ ಆಚೆ ಕಾಲೇ ಇಡಲ್ಲ ಸರ್. ಆ್ಯಕ್ಚುಲಿ ಟ್ರಾವೆಲ್ ಮಾಡಿದ್ರೆ ಮಾಡ್ತೀನಿ, ಅಫ್ಕೋರ್ಸ್ ಸೋಲೋ ಟ್ರಾವೆಲಿಂಗ್ ಎಲ್ಲ ಹೋಗ್ತೀನಿ. ನನಗೆ ತುಂಬ ಇಷ್ಟ ಅಂದರೆ ಅರ್ಥ ಮಾಡ್ಕೊಳ್ಳೋದು, ಬೇರೆ ಕಲ್ಚರ್ ಏನು, ಅಲ್ಲಿ ಅವ್ರು ಏನು ಊಟ ಮಾಡ್ತಾರೆ, ಅವ್ರ ಆರ್ಕಿಟೆಕ್ಚರ್ ಏನಿದೆ, ಅವ್ರ ಲ್ಯಾಂಗ್ವೇಜ್ ಹೆಂಗಿರುತ್ತೆ. ಸೊ ಇದನ್ನೆಲ್ಲ ನಾನು ಹೋಗಿ ಕಲ್ತಾಗ ನನಗೆ ಅನ್ಸುತ್ತೆ ನಮ್ಮ ವರ್ಲ್ಡು ನಮ್ಗೇನು ಕೆಲವು ಸಲ ಏನು ಅನ್ಸುತ್ತೆ ಅಂದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಾವು ಅಚೀವ್ ಮಾಡಬೇಕು, ಹಿಂಗೆ ಮಾಡಬೇಕು, 10 ಸಿನಿಮಾ ಮಾಡಬೇಕು, ಇಷ್ಟು ದುಡ್ಡು ಗಳಿಸ್ಬೇಕು ಅಂತ ಕೆಲವು ಗೋಲ್ಸ್ ಇರುತ್ತೆ. ದಟ್ ಈಸ್ ಗುಡ್, ಅದೇನು ತಪ್ಪೇನಿಲ್ಲ. ಬಟ್ ನನ್ನೊಂದು ಲೋ ಫೇಸ್ ಅಂತ ಹೇಳ್ತಾರೆ, ಲೋ ಪೀರಿಯಡ್ ಅಂತ ಹೇಳ್ತಾರೆ, ಎಲ್ಲ ಆ್ಯಕ್ಟರ್ಸ್ ಲೈಫಲ್ಲೂ ಬರುತ್ತೆ ಅದು. ಕೆಲವು ಸಲ ನನಗೆ ಬೇಕಾಗಿರುವಂಥ ಆಫರ್ಸ್ ಬರದೇ ಇರೋ ಟೈಮಲ್ಲಿ ನಾನು ಡಿಪ್ರೆಸ್ ಆಗಿ ಕೂತ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಬಿಕಾಸ್ ನನ್ನಲ್ಲಿ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋದು. ಲೈಕ್ ಯು ಸೆಡ್, ರೀಡಿಂಗ್, ರೈಟಿಂಗ್, ಏನೇನೋ ಮಾಡ್ಬೋದು, ನಾನು ಏನು ಬೇಕಾದರೂ ಮಾಡ್ಬೋದು. ಆ್ಯಕ್ಚುಲಿ ಸಿನಿಮಾನೇ ಅಂತ ಏನಿಲ್ಲ, ನನಗೆ ಸಿನಿಮಾ ಮೇಲೆ ಪ್ರೀತಿ ಇರೋದ್ರಿಂದ ನಾನು ಮಾಡ್ತೀನಿ ಇದನ್ನು. ಸೊ ದ್ಯಾಟ್ ವೇ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ, ಇವಾಗ ಟೈಮ್ ಇದೆಯಾ, 2 months ಕೆಲಸ ಇಲ್ವಾ, ಓಕೆ ಲೆಟ್ ಮೀ ಡೂ ಸಮಥಿಂಗ್, ಲೆಟ್ ಮೀ ರೀಡ್ ಸಮ್ ನ್ಯೂ ನಾವೆಲ್, ಏನೋ ಒಂದು. ನಂದು ಆ ಟೈಮಲ್ಲೇ ನಾನು PhD ಮಾಡಬೇಕು ಅಂತ ಹುಟ್ಟಿರೋದು ಸರ್. ಆ್ಯಕ್ಚುಲಿ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ, ನನ್ನಲ್ಲಿ ಏನಿದೆ ಅದನ್ನು ಆಚೆ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು. ಬಿಕಾಸ್ ಐ ನ್ಯೂ ಮೈ ಲವ್ ಫಾರ್ ರೈಟಿಂಗ್ ಆ್ಯಂಡ್ ರೀಡಿಂಗ್. ಆ್ಯಂಡ್ ನಾನು ತುಂಬ ಬುಕ್ಸ್ ಓದ್ತಾ ಇದ್ದೆ. ನಮ್ಮ ತಂದೆನೂ ಅಬ್ಸರ್ವ್ ಮಾಡ್ತಾ ಇದ್ರು, ಇಲ್ಲ ನೀನು PhD ಮಾಡಲೇಬೇಕು ಅಂತ ಅವ್ರು ಹಠ ಹಿಡ್ಕೊಂಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಸುನೇನ್ ಅವ್ರು ಹೇಳ ತುಂಬ ಖುಷಿ ಆಯ್ತು ಅವ್ರು ಹೇಳಿದ್ದು. ಜಾಯ್ ದೆ ವಿವ್ರ್ ಅಂತ ಫ್ರೆಂಚಲ್ಲಿ ವರ್ಡ್ ಇದೆ, ಜಾಯ್ ಆಫ್ ಲಿವಿಂಗ್ ಅಂತ. ಅದು ಎಕ್ಸಾಕ್ಟ್ಲಿ ದ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಮೀ. ಶಿ ನೋಸ್ ಮೀ ಟೂ ವೆಲ್. ಸೊ ಸಿನಿಮಾಲಿ ಏನೋ ಇಲ್ಲ ಅಂದ್ರೆ ನಾನು ಬೇರೆ ಏನಾದರೂ, ಐ ಲವ್ ಟು ಲಿವ್ ಮೈ ಲೈಫ್. ಅಂಡ್ ಈ ಟ್ರಾನ್ಸಿಷನ್ ಫೇಸ್ ಏನಿತ್ತು ನಿಮ್ಮ ಸ್ಟಡೀಸ್ ಜೊತೆಗೆ ನೀವು ಸಿನಿಮಾಗೆ ಬರೋದು, ಮತ್ತೆ ಅದಕ್ಕೂ ಮುಂಚೆ ನೀವು ಡ್ಯಾನ್ಸು ಮತ್ತೆ ಟಿವಿ ಶೋಗಳು ಎಲ್ಲ ಹೋಸ್ಟ್ ಮಾಡ್ತಿದ್ದು, ಈ ಸಂದರ್ಭದಲ್ಲಿ 2 ಘಟನೆಗಳು ನನ್ನ ಗಮನ ಸೆಳೆದಿದ್ದು. ಒಂದು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ನೀವು ಅದನ್ನ ಹೇಳ್ಕೊಂಡಿದ್ದೀರಾ. ಸೊ ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಅದರ ಮುಂದಿನ ಕಾಮನ್ವೆಲ್ತ್ ಗೇಮ್ಸ್ ಇಂಡಿಯಾದಲ್ಲಿ ನಡಿಬೇಕಾಗಿತ್ತು. ಸೊ ಇಂಡಿಯಾ ಇಂದ ಒಂದಷ್ಟು ಎಂಟರ್ಟೈನರ್ಸ್, ಐಶ್ವರ್ಯ ರೈ ಮುಂತಾದವರೆಲ್ಲ ಹೋಗಿ ಅಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅಲ್ಲಿನ ಕ್ಲೋಸಿಂಗ್ ಸೆರೆಮನಿ ಅನ್ಸುತ್ತೆ ಆಸ್ಟ್ರೇಲಿಯಾನಲ್ಲಿ. ಸೊ ಆ ಟ್ರೂಪ್ ಅಲ್ಲಿ ನೀವಿದ್ರಿ, ಅನುಭವ ಹೇಗಿತ್ತು? ಐ ಥಿಂಕ್ ನಾನು ತುಂಬ ಲಕ್ಕಿ ಸರ್, ಅದು ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದು. ಯಾಕೆಂದರೆ ಇಮ್ಯಾಜಿನ್ 800 ಡಾನ್ಸರ್ಸ್ ಬೇಕಿತ್ತು. ಯಾಕಂದರೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಇದೆಯಲ್ಲ, ಇಟ್ಸ್ ಹ್ಯೂಜ್. ಸೊ ಆ ಸ್ಟೇಡಿಯಂ ತುಂಬಬೇಕು ಡಾನ್ಸರ್ಸ್ಗಳಿಂದ. ಅಂದರೆ ದೇರ್ ಇಸ್ ಓನ್ಲಿ 1 man who has that kind of dancers numbers ಅಲ್ಲಿ, ಶಾಮಕ್ ದಾವರ್. ಅವ್ರದ್ದೆಲ್ಲ ಕಡೆ ಕ್ಲಾಸಸ್ ಇದೆ ಆಲ್ ಓವರ್ ಇಂಡಿಯಾ. ಸೊ ಅವರಿಂದ ನನಗೆ ಬೆಂಗಳೂರಲ್ಲಿ ಬೆಸ್ಟ್ ಡಾನ್ಸರ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಇಲ್ಲಿಂದ ಒಂದು 4-5 ಜನ ಮಾತ್ರ ಹೋಗಿದ್ವಿ. ಸೊ ಐ ವಾಸ್ ಒನ್ ಆಫ್ ದೋಸ್ ಬೆಸ್ಟ್ ಡಾನ್ಸರ್ಸ್, ಪ್ರೌಡ್ ಆಗಿ ಹೇಳ್ಕೊಳ್ತೀನಿ. ಅಂಡ್ ಸೊ ಇಲ್ಲಿಂದ ಬೆಂಗಳೂರಿಂದ, ಆಮೇಲೆ ಬಾಂಬೆಯಿಂದ, ಬೇರೆ ಬೇರೆ ಸಿಟೀಸ್ ಇಂದ ಹೋಗಿದ್ರು. ಸೊ ಬೆಂಗಳೂರಿಂದ ನಾನು ಹೋಗಿದ್ದೆ. ಅಂಡ್ ಅಲ್ಲಿ ಹೋದ್ಮೇಲೆ 1 month ಇದ್ವಿ, ರಿಹರ್ಸಲ್ಸ್ ಮಾಡ್ತಾ ಇದ್ವಿ. MCG ತರ ಒಂದು ಮಾಕ್ ಗ್ರೌಂಡ್ ಮಾಡಿದ್ರು. ಸೊ ಇದನ್ನೆಲ್ಲ ಮಾಡ್ತೀವಲ್ವಾ ಸರ್, ಬೆಳಗ್ಗೆ ಎದ್ದು ಹೋಗೋದು, ರಿಹರ್ಸಲ್ ಮಾಡೋದು, ಆಮೇಲೆ ಅಲ್ಲಿನ ಎನ್ವಿರಾನ್ಮೆಂಟ್ ನೋಡೋದು, ಹೆಂಗೆ ಪ್ರೊಫೆಷ್ನಲ್ ಆಗಿರ್ಬೇಕು. ಆಮೇಲೆ ಐಶ್ವರ್ಯ ರೈ ಅವ್ರು ಬರ್ತಾರೆ ರಿಹರ್ಸಲ್ಗೆ, ಅವ್ರು ಹೆಂಗೆ ನಡ್ಕೊಳ್ತಾರೆ, ಬೇರೆ ಆ್ಯಕ್ಟರ್ಸ್ನ ಅಬ್ಸರ್ವ್ ಮಾಡೋದು. ಆಲ್ ದಿಸ್ ಟೀಚರ್ಸ್ ಯು ಪ್ರೊಫೆಷ್ನಲಿಸಮ್ ಆ್ಯಕ್ಚುಲಿ. ಆಮೇಲೆ ಏನೋ ಒಂದು ಲೈಫ್ ನಾವು ಜೀವನ ನಡೀತಾ ಇದೆ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅದು ಟೀನೇಜ್ ಲೈಫಲ್ಲಿ. ಐ ಥಿಂಕ್ ಐ ಗಾಟ್ ವೆರಿ ಲಕ್ಕಿ ಸರ್. ಜಸ್ಟ್ ನಾನು ಇವಾಗಲೂ ಕೂಡ ಅದು ದೂರದರ್ಶನಲ್ಲಿ ಬರ್ತಾ ಇರುತ್ತೆ, ಅವಾಗ ರೀಟೆಲಿಕಾಸ್ಟ್ ಮಾಡ್ತಾರೆ ಕ್ಲೋಸಿಂಗ್ ಸೆರೆಮನಿ. ಅವ್ರ ಹತ್ರನೇ ಇರೋದು ರೈಟ್ಸ್ ಆ್ಯಕ್ಚುಲಿ, ಬೇರೆ ಯಾರ ಹತ್ರನೂ ಇಲ್ಲ. ಸೊ ನಾನು ಹುಡುಕ್ತಾ ಇರ್ತೀನಿ, ನಾನು ಅಲ್ಲಿ ಹಿಂದೆ ಅಂತ ಹೇಳ್ಬಿಟ್ಟು.
ಸೊ ಯಾ ಗುಡ್ ಮೆಮರಿ ಸರ್. ವಿಚ್ ಇಸ್ ಅದರ್ ಇನ್ನೊಂದು ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು ನಿಮ್ಮ ಫೋಟೋ ನೀವು ವರ್ಷದಲ್ಲಿ ಒಂದ್ 2 ಸತಿ ಅದನ್ನ ಶೇರ್ ಮಾಡ್ತೀರಾ ಸರ್? ಹೌದು, ಅವ್ರ ಬರ್ಡೇ ಶೇರ್ ಮಾಡ್ತೀನಿ ನಾನು. ರೀಸೆಂಟ್ ಕೂಡ ರೀಸೆಂಟ್ ಆಗಿ ನೋಡಿದೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಆ ಅನುಭವ ಹೇಗಿತ್ತು? ನಿಮಗೆ ಗೊತ್ತಿರ್ಲಿಲ್ಲ ಅದಾಗತ್ತೆ ಹಂಗೆ ಅಂತ? ಹಾ ಸರ್. ಏನಾಯ್ತು ಹೇಗೆ ಹೇಳಿ ಸರ್? ಏನು ಗೊತ್ತಾ, ನನಗೆ ಟಿವಿ ಅದು ಎಕ್ಸಾಕ್ಟ್ಲಿ ಆಫ್ಟರ್ ಡಿಪ್ಲೊಮಾ ಆಯ್ತಲ್ವಾ, ನಾನು ಫಿಲ್ಮ್ ಆ್ಯಕ್ಟಿಂಗ್ ಅಂತ ಹೇಳಿದೆ. ಅದಾದ ತಕ್ಷಣ ನನಗೆ ಟಿವಿಯಲ್ಲಿ ಹೋಸ್ಟ್ ಮಾಡಿ ಅಂತ ಕರೆದಿದ್ರು. ಸೊ ಐ ಥಿಂಕ್ ಅದು ETV ಒಂದು ಚಾನಲ್ಲು. ಆಗ ದೇ ಸೆಡ್ ಒಂದು ಫಂಕ್ಷನ್ ನಡೀತಾ ಇದೆ, ವರ್ಷದ ಕನ್ನಡಿಗ ಅಂತ ಒಂದು ಫಂಕ್ಷನ್ ನಡೀತಾ ಇದೆ. ರಾಜ್ಕುಮಾರ್ ಸರ್ಗೆ ಅವಾರ್ಡು ಆ ವರ್ಷದ, ಅಂಡ್ SM ಕೃಷ್ಣ ಸರ್ ಅವಾರ್ಡ್ ಕೊಡ್ತಾ ಇದ್ದಾರೆ, ಆಗಿನ ಮುಖ್ಯಮಂತ್ರಿ. ಆಗಿನ ಚೀಫ್ ಮಿನಿಸ್ಟರ್. ಸೊ ನನಗೆ ಸುಮ್ಮನೆ ಬರಕ್ ಹೇಳಿದ್ರು, ಬಾ ನೀನು ಇವಾಗ ಹೆಂಗೂ ನಮ್ಮ ಚಾನಲ್ಗೋಸ್ಕರ TV ಶೋಸ್ ಹೋಸ್ಟ್ ಮಾಡ್ತಾ ಇದೆಯಲ್ಲ ಶೋಸು, ಬಾ ಸುಮ್ಮನೆ ಅಂತ ಹೇಳಿದ್ರು. ನಾನು ಓಕೆ ಹೋಗೋಣ ಅಂತ ಹೋದೆ. ನನಗೇನು ಗೊತ್ತಿಲ್ಲ ಸರ್ ಇಂಡಸ್ಟ್ರಿ ಬಗ್ಗೆ. ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ಐ ವೆಂಟ್ ದೇರ್ ಆ್ಯಂಡ್ ಹೇಳ್ತಾರೆ ಇವರು ಜಯಶ್ರೀ ಮ್ಯಾಮ್, ಐ ಥಿಂಕ್ ಇಟ್ ವಾಸ್ ಬಿ ಜಯಶ್ರೀ ಮ್ಯಾಮ್, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಅವರು ಕೊರಿಯೋಗ್ರಾಫ್ ಮಾಡ್ತಾ ಇದ್ರು. ಅಂದರೆ ಯಾರು ಬರ್ತಾರೆ ಫಸ್ಟು, ಆಮೇಲೆ ಸರ್ ಬರ್ತಾರೆ, ಒಂದು ಅವಾರ್ಡ್ ಕೊಡ್ತಾರೆ, ನೀವು ಕೊರಿಯೋಗ್ರಾಫ್ ಮಾಡಬೇಕು ಎಂಟೈರ್ ಸೀಕ್ವೆನ್ಸ್ನ. ಸೊ ಮಾಡಬೇಕಾದ್ರೆ ಅವ್ರ ಕಣ್ಣು ನನ್ನ ಮೇಲೆ ಹೋಯ್ತು. ನಾನು ಎಲ್ಲೋ ಒಂದು ಸೈಡಲ್ಲಿ ಕೂತಿದ್ದೆ. ಅವ್ರು ನೀನು ಇಲ್ಲಿ ಬಾ ಅಂತ ಹೇಳಿದ್ರು. ನಾನು ಓಕೆ ಅಂತ ಹೋದೆ. ಆ್ಯಂಡ್ ವೆರಿ ಪವರ್ಫುಲ್ ಲೇಡಿ ಅವರು. ಅವ್ರು ಮಾತಾಡೋದು, ಯುನೋ ದ ವೇ ಶಿ ಫಂಕ್ಷನ್ಸ್ ಅಲ್ಲ, ವೆರಿ ಪವರ್ಫುಲ್. ಅವ್ರ ವಾಯ್ಸೇ ಹಂಗಿದೆ. ಸೊ ನಾನು ಹೋದೆ, ಎಲ್ಲ ಕೊರಿಯೋಗ್ರಾಫ್ ಮಾಡಿದ್ರು. ಲಾಸ್ಟಲ್ಲಿ ಅವಾರ್ಡ್ ತೊಗೊಂಬರೋಕ್ಕೆ ಯಾರಾದರೂ ಒಬ್ಬರು ಸ್ಪೆಷಲ್ ಆಗಿರೋರು ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಪೆಷಲ್ ಅಂತ ಅವ್ರ ಮೈಂಡಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಶಿ ಚೋಸ್ ಮೀ ಆ್ಯಂಡ್ ಶಿ ಸೆಡ್ ಈ ಹುಡುಗಿ ತೊಗೊಂಬರ್ತಾಳೆ ಅವಾರ್ಡ್ನ ಅಂತ ಹೇಳಿಬಿಟ್ಟು. ಐ ವಾಸ್ ಲೈಕ್, ನಾನು ಆ್ಯಂಕರ್ ಅಲ್ವಾ, ಶೋಸ್ ಹೋಸ್ಟ್ ಮಾಡ್ತೀನಿ, ಹೆಂಗೆ ತೊಗೊಂಡು ಹೋಗಲಿ ಅದು, ಐ ಆಮ್ ನಾಟ್ ಅ ಪ್ರೆಸೆಂಟರ್ ಅದೆಲ್ಲ ಅಂತ ಮೈಂಡಲ್ಲಿ ಇತ್ತು. ಬಟ್ ಐಮ್ ಲೈಕ್ ಇಟ್ಸ್ ಓಕೆ ಮಾಡಬೇಡ, ಹೂ ಕೇರ್ಸ್ ಅಂತ. ಅದೊಂದು ಹೂ ಕೇರ್ಸ್ ಆ್ಯಟಿಟ್ಯೂಡಲ್ಲೇ ಮಾಡಿದ್ದೀನಿ ನಾನು. ನನಗೆ ಗೊತ್ತೂ ಇಲ್ಲ ಆ ಮೊಮೆಂಟ್ ಇಂಪಾರ್ಟೆನ್ಸ್, ನನಗೆ ಗೊತ್ತೂ ಇಲ್ಲ ಸರ್. ಆ್ಯಕ್ಚುಲಿ ಹೋಗಿದ್ದೀನಿ ಸ್ಟೇಜ್ ಮೇಲೆ, ಆ ಮೊಮೆಂಟ್ ಬಂತು, ಹೋಗು 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 ಅಂತ ಹೇಳಿದ್ರು. SM ಕೃಷ್ಣ ಸರ್, ರಾಜ್ಕುಮಾರ್ ಸರ್, ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಲ್ಲರೂ ಇದ್ದಾರೆ ಸ್ಟೇಜ್ ಮೇಲೆ. ಆ್ಯಂಡ್ ದೇರ್ ಆರ್ ಮೀಡಿಯಾ, ನಿಮ್ಗೆ ಗೊತ್ತಲ್ವಾ, ಕ್ಲಿಕ್ ಮಾಡ್ತಾರಲ್ವಾ ನಮ್ಮ ಪಾಪರಾಜೀಸು, ಅದು. ಆಮೇಲೆ ಹ್ಯೂಜ್ ಮೀಡಿಯಾ ಸರ್, ಅಂದರೆ ಕ್ಯಾಮ್ರಾಸ್ ತುಂಬೋಗಿದೆ, ಫೋಟೋಗ್ರಾಫರ್ಸ್ ತುಂಬೋಗಿದ್ದಾರೆ. ನಾನು ಹಿಂಗೆ ಹೋಗ್ತೀನಿ, ಅವ್ರು ಹಿಂಗೆ ಅವಾರ್ಡ್ ಬಿಡ್ತಾರೆ, ಟಕ್ 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 ಅಂತ. ದಟ್ ಎಕ್ಸ್ಪೀರಿಯನ್ಸ್ ಆಫ್ ಸ್ಟಾರ್ಡಮ್, ಅದು ನನಗೋಸ್ಕರ ಇಲ್ಲ, ರಾಜ್ಕುಮಾರ್ ಸರ್ಗೋಸ್ಕರ ಇತ್ತು. ಬಟ್ ನನಗೆ ನನಗೋಸ್ಕರ, ಅದು ಚಿಕ್ಕಳಲ್ವಾ ಅವಾಗ. ಐ ವಾಸ್ 16 or 17 ದಟ್ ಟೈಮ್. ಸೊ ಐ ವಾಸ್ ಲೈಕ್ ವಾವ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ. ಆ್ಯಂಡ್ ಅದು ತುಂಬ ಹೆವಿ ಇತ್ತು. ದ ಒರಿಜಿನಲ್ ವಾಸ್ 20 kgs, ಇದು ಒಂದು 7 ಏನೋ ಇತ್ತು ಅನ್ಕೊಳ್ತೀನಿ, ಗೊತ್ತಿಲ್ಲ. ಸೊ SM ಕೃಷ್ಣ ಸರ್ ಕೊಡೋಕೆ ಹೋದ್ರು, ಅದು ಕೊಡೋಕ್ಕಾಗಲಿಲ್ಲ, ಅವ್ರಿಗೆ ಎತ್ತಕ್ಕಾಗಲಿಲ್ಲ. ಆ್ಯಂಡ್ ಐ ವಾಸ್ ಹೋಲ್ಡಿಂಗ್ ಇಟ್ ಫರ್ಮ್ಲಿ. ಆ್ಯಂಡ್ ಸುಮ್ಮನೆ ಹಿಂಗೆ ಮುಟ್ಟಿದ್ರು ಇಬ್ರು, ಆಸ್ ಇಫ್ ದೇ ಆರ್ ಪಾಸಿಂಗ್ ಅಂತ. ಸೊ ರಾಜ್ಕುಮಾರ್ ಸರ್ ಹಿಂಗೆ ಬರ್ತಾರೆ ಹತ್ರ, ಹೇಳ್ತಾರೆ ತುಂಬ ಹೆವಿ ಅಲ್ಲ ಅಂತ ಹೇಳ್ತಾರೆ. ಹ್ಞೂ ಸರ್ ಅಂದೆ. ಆ್ಯಂಡ್ ವಿತ್ ಇಸ್ ವೆರಿ ಕ್ಲಾಸಿಕ್ ಐ ಮೂವ್ಮೆಂಟ್ಸು, ಆ ವಾಯ್ಸು ಆ್ಯಂಡ್ ರಿದಮ್ ಆಫ್ ಟಾಕಿಂಗು. ಸೊ ದಟ್ ಇಸ್ ದ ಸ್ಟೋರಿ ಸರ್ ಬಿಹೈಂಡ್ ದಿಸ್. ಸೊ ದೋಸ್ ಆರ್ ಮೆಮೊರೀಸ್ ಯು ವಿಲ್ ಕ್ಯಾರಿ ಫಾರ್ ಯುವರ್ ಲೈಫ್ ಅಲ್ಲ? ಯಾ ಸರ್. ಸೊ ಈಗ ನಿಮ್ಮ ಸಿನಿಮಾ ಕರಿಯರ್ಗೆ ಬರೋದಾದ್ರೆ, ಇವಾಗ ನಮ್ಮ ಏರಿಯಾನಲ್ಲಿ ಒಂದಿನ ಅದು ಡಿಲೇ ಆಯ್ತು, ಇನ್ನೊಂದು ಏನೇ ಆದ್ರೂ ಕೂಡ ಅದು ನಿಮ್ಮ ಮೊದಲನೇ ಸಿನಿಮಾ ಆಯ್ತು. ಮುಂದಿನ ಸಿನಿಮಾಗಳು ಒಂದೊಂದು ವಿಭಿನ್ನವಾದಂತ ಪಾತ್ರಗಳನ್ನ ನಿಮಗೆ ತಂದ್ಕೊಡ್ತು. ಮತ್ತೆ ಸಿನಿಮಾಗಳು ಕೂಡ ಯಾವುದನ್ನು ರನ್ ಆಫ್ ದ ಮಿಲ್ ಫಿಲ್ಮ್ಸ್ ಅಲ್ಲ ನೀವು ಮಾಡಿದ್ದು. ಈಗ ಬೇರೆ ಬೇರೆ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿದ್ದೀರಾ. ಆರ್ ಚಂದ್ರು ಅವ್ರ ಜೊತೆ ಚಾರ್ಮಿನಾರ್ ಮಾಡಿದ್ರಿ, ಅದನ್ನು ಕೂಡ ಒಂದು ಅವ್ರ ಕರಿಯರ್ ನಲ್ಲಿ ಅವರು ಒಂದು ವಿಭಿನ್ನವಾಗಿ ಮಾಡಿದಂತ ಸಿನಿಮಾ. ಅದೇ ರೀತಿ ನಮ್ಮ ಲಿರಿಸಿಸ್ಟ್ ಆಗಿ ನಿರ್ದೇಶಕರಾದಂತ ಕವಿರಾಜ್ ಅವರು ನಿರ್ದೇಶನ ಮಾಡಿದ ಒಂದು ನಾಗೇಂದ್ರ ಪ್ರಸಾದ್ ಸರ್ ಕೂಡ, ವಿನಾಯಕ ಗೆಳೆಯರ ಬಳಗವಾಗ್ಲಿ, ಮತ್ತೆ ಇದು ಕಾಳಿದಾಸ ಕನ್ನಡ ಮೇಷ್ಟ್ರು ಸಿನಿಮಾ ಆಗ್ಲಿ, ನೀವು ಮಾಡಿದಂತ ಪ್ರತಿಯೊಂದು ಸಿನಿಮಾನು ಈ 15 ವರ್ಷಗಳಲ್ಲಿ ಒಂದಕ್ಕೊಂದು ವಿಭಿನ್ನವಾಗಿತ್ತು. 15 years. ನೀವು 15 ವರ್ಷ, ಅವಾಗ ನನಗೆ ಕ್ಲಿಕ್ ಆಯ್ತು. 15 ವರ್ಷ ಆಯ್ತಾ? ಅಯ್ಯೋ, ನೀವು ಮೊದಲಿಂದ ಅದನ್ನೇ ತಾನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದು. ಬರೀ 5 ವರ್ಷ ನಾನು ಹೀರೋಯಿನ್ ಆಗಿರಬಾರ್ದು, ತುಂಬಾ ಲೈಫ್ ಲಾಂಗ್ ಅಭಿನೇತ್ರಿ ಆಗಿರ್ಬೇಕು ಅಂತ. ನನಗೋಸ್ಕರ ಕ್ಲಾಪ್ ಮಾಡ್ತಾ ಇದ್ದೀನಿ. ವಾವ್, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ನೀವು ಯೋಚನೆ ಮಾಡ್ದಂಗೆ ನಿಮ್ಮ ಕರಿಯರ್ ರೂಪುಗೊಳ್ತಾ ಇದೆ. My goodness. Thank you God.
ಹಾ ಸೊ ಈ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಪರ್ಟಿಕ್ಯುಲರ್ ಆಗಿ ಈಗ ಚಾರ್ಮಿನಾರ್ ಆಗ್ಲಿ ಹಾ ಅಥವಾ ಕಾಳಿದಾಸ ಕನ್ನಡ ಮೇಷ್ಟ್ರಾಗಿ ವಿಭಿನ್ನವಾದಂತ ಸಿನಿಮಾಗಳು. ನಾನು ನಿಮ್ಗೆ ಹೇಳ್ದಾಗೆ ಫಸ್ಟ್ ಸಿನಿಮಾ ನಾನು ನಮ್ಮೆಲ್ಲ ಒಂದಿನ ಆದ ತಕ್ಷಣ ನಾನು ತುಗ್ಲಕ್ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಅರವಿಂದ್ ಕೌಶಿಕ್ ಅವರೇ ಡೈರೆಕ್ಟ್ ಮಾಡಿರೋದು, ರಕ್ಷಿತ್ ಅವರು ಇದ್ರು ಅದರಲ್ಲಿ, ಆ್ಯಂಡ್ ವಿನಾಯಕ ಗೆಳೆಯರ ಬಳಗ ರಾಘು ಸರ್ ಜೊತೆ. ಸೊ ಇದೆಲ್ಲ ಸಿನಿಮಾ ನಡೀತಾ ಇತ್ತು. ಬಟ್ ನನಗೆ ಬ್ರೇಕ್ ಅಂತ ಸಿಕ್ಕಿರೋದು ಅಂದ್ರೆ ಎಲ್ರಿಗೂ ಮೇಘ್ನಾ ಗಾಂವ್ಕರ್ ಯಾರು ಅಂತ ಗೊತ್ತಾಗಿರೋದು ಚಾರ್ಮಿನಾರ್ ಸಿನಿಮಾಯಿಂದ. ಅದು 2013 ಫೆಬ್ರವರಿಯಲ್ಲಿ ರಿಲೀಸ್ ಆಗಿದ್ದು. ಆ್ಯಂಡ್ ತುಂಬಾ ದೊಡ್ಡ ಬ್ರೇಕ್ ಸರ್ ನನಗೆ. ಬಟ್ ಇಮ್ಯಾಜಿನ್ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಅದು. ಸಾಂಗ್ ಸೂಪರ್ ಹಿಟ್, ಇವತ್ತಿಗೂ ಸೂಪರ್ ಹಿಟ್ ಸಾಂಗ್ಸ್. ಆಕ್ಚುಲಿ ಇವತ್ತಿಗೂ ನಾನು ಎಲ್ಲಿ ಹೋದ್ರು ಚಾರ್ಮಿನಾರ್ ರಾಧೆ ಅಂತಾನೆ ಹೇಳ್ತಾರೆ, ಬೇರೆ ಯಾವ ಸಿನಿಮಾ ಹೆಸರು ಹೇಳಲ್ಲ ಸರ್. ನನಗೆ ಕೋಪ ಬರುತ್ತೆ, ನಾನು ಬೇರೆ ಸಿನಿಮಾ ಮಾಡಿದೀನಿ ಅಂದ್ರೆ ಮ್ಯಾಮ್ ಹಂಗೆ ಮಾಡಿ ನೀವು ಸೇಮ್ ಮಾಡಿ ಅಂತ. ಸೇಮ್ ಮಾಡಕ್ ಆಗಲ್ಲ, ನಾನು ಆಕ್ಟ್ರು ಅಂತ. ಬಟ್ ಇಮ್ಯಾಜಿನ್ ದಿಸ್ ಸರ್, ಸೂಪರ್ ಹಿಟ್ ಮೂವಿ. ಬಟ್ ಅದಾದ್ಮೇಲೆ ನನಗೆ ಯಾವ್ದು ಒಳ್ಳೆ ಆಫರ್ಸ್ ಅಂತ ಬರ್ಲಿಲ್ಲ. ಅಂದ್ರೆ ನೀವ್ ಅನ್ಕೊಂಡಂತ ಆಫರ್ಸ್ಗಳು, ನಾನು ಅನ್ಕೊಂಡಿರೋ ಆಫರ್ಸ್ ಬರಲಿಲ್ಲ. ಆಕ್ಚುಲಿ ಬಂತು ಆಫರ್ಸು. ಏನಿದು, ನಾನು ಸಿಮಿಲರ್ ರೋಲ್ ಅಂದ್ರೆ ಚಾರ್ಮಿನಾರ್ ಏನ್ ಮಾಡಿದೀನಿ ಅದೇ ತರದ್ ಕೆಲವು ರೋಲ್ಸ್ ಬಂತು. ಆಮೇಲೆ ಕೆಲವು ಅನ್ಸ್ಯಾಟಿಸ್ಫ್ಯಾಕ್ಟರಿ. ಅದು ನಮ್ಮ ಇಂಡಸ್ಟ್ರಿಯಲ್ ರೈಟರ್ಸ್ ಕಡಿಮೆ ಇದಾರ ಅಥವಾ ಏನಕ್ಕೆ ಅಂತ ನನ್ಗೆ ಗೊತ್ತಾಗಿಲ್ಲ. ನಾನು ಬೇರೆ ಕಡೆ ಎಲ್ಲ ನಾನು ತುಂಬಾ ವರ್ಲ್ಡ್ ಸಿನಿಮಾ ಎಲ್ಲ ನೋಡ್ತೀನಿ. ಆ ಫೀಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ನೋಡಿದಾಗ ನನಗೆ ಯಾಕೆ ಇಲ್ಲಿ ಬರಿತಾ ಇಲ್ಲ ಯಾರುನು, ನಾನು ಮಾಡ್ಬೋದಲ್ವಾ, ಪಾತ್ರಗಳು ಯಾಕೆ ನನಗೆ ಸಿಗ್ತಾ ಇಲ್ಲ ಅಂದಾಗ ತುಂಬಾ ಕೋಪ, ತುಂಬಾ ಬೇಜಾರು. ಅಟ್ಲೀಸ್ಟ್ 1 ವರ್ಷ ನಾನು ತುಂಬಾ ಬೇಜಾರು ಪಟ್ಟಿದ್ದೀನಿ. ಅವಾಗ ಐ ವಾಸ್ ಲೈಕ್ ನೋ, ನಾನ್ ಬೇಜಾರು ಪಡಲ್ಲ. ನನ್ನ ಲೈಫ್ನ ನಾನು ವಿನ್ನರ್ ಆಗೇನೆ ನಾನು ಲೀಡ್ ಮಾಡಬೇಕು. ಐ ಆಮ್ ದ ಸ್ಟಾರ್ ಆಫ್ ಮೈ ಲೈಫ್. ಸೊ ಅಂಡ್ ನನ್ನ ಪ್ರಕಾರ ನಾನೇ ನನ್ನ ಫೇವ್ರೆಟ್ ಪರ್ಸನ್ ಇನ್ ದ ಹೋಲ್ ವರ್ಲ್ಡ್. ನೋಬಡಿ, ಐ ಆಮ್ ನಂಬರ್ 1 ಫಾರ್ ಮೀ. ಸೊ ನಾನು ಅಂದ್ಕೊಂಡೆ ನನ್ನ ಲೈಫ್ ಈ ಥರ ನಾನು ಯೋಚನೆ ಮಾಡ್ತೀನಿ ಅಂದಾಗ ನಾನು ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್. ನಾನು ನಿಮ್ಗೆ ಹೇಳಿದೆ ಆ ಒಂದು ಲೋ ಪೀರಿಯಡಲ್ಲಿ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಲಕ್ಕಿಲಿ ಅದಾದಮೇಲೆ 1 ವರ್ಷ ಆದಮೇಲೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಫರ್. ಆ್ಯಕ್ಚುಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಬೇಕಿತ್ತು, ಮಿಸ್ ಆಯಿತು. ಚಾರ್ಮಿನಾರಲ್ಲಿ ಬ್ಯುಸಿ ಇದ್ದೆ ನಾನು. ರಕ್ಷಿತ್ ಅವ್ರು ಕೇಳಿದ್ರು ಮಾಡು ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಬಟ್ ನಂಗೆ ಡೇಟ್ಸ್ ಸಿಗಲಿಲ್ಲ. I couldn't manage both. So that is one of those movies which you wish you would have. I would have done definitely. ಅದು ಅವಾಗ ಅನ್ಸ್ಲಿಲ್ಲ, ಸೂಪರ್ ಹಿಟ್ ಆದ್ಮೇಲೆ ಅನ್ಸ್ತು. ಡೆಫಿನೆಟ್ಲಿ ಅವಾಗ ಅವ್ರ ಕತೆ ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ನಿದ್ದೆ ಬರ್ತಾ ಇತ್ತು. ಒಂದು ಮಾಡರ್ನ್ ಕ್ಲಾಸಿಕ್ ಆಗೋಯ್ತು ಆ ಸಿನಿಮಾ. ಹಾ ಸರ್, ಹೌದು ಹೌದು. ಆಮೇಲೆ ಸುನಿ ಅವರು ವಾಟ್ ಅನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ದಟ್ ಡೈರೆಕ್ಟರ್ ಇಸ್. ಸಿನಿಮಾ ಸೂಪರ್ ಹಿಟ್ ಆದ್ಮೇಲೆ ಕೆಲವು ಸಲ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಅವಾಗ ನನಗೆ ಅನ್ಸ್ತು ಇಲ್ಲ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಲಕ್ಕಿಲಿ ಅವ್ರು ನನಗೆ ಸೆಕೆಂಡ್ ಪಾರ್ಟ್ಗೋಸ್ಕರ ಕೇಳಿದ್ರು. ಇಟ್ ಡಿಂಟ್ ವರ್ಕ್ ದ್ಯಾಟ್ ವೆಲ್, ಬಟ್ ಓಕೆ, ಒಂದ್ ರೀತಿಯಲ್ಲಿ ಹಂತದಲ್ಲಿ ಇಟ್ ಡಿಡ್ ವೆಲ್, ನಾಟ್ ಲೈಕ್ ದ ಫಸ್ಟ್ ಒನ್. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ, ಥ್ಯಾಂಕ್ ಗಾಡ್. ಅಂಡ್ ನನಗೆ ಇಷ್ಟ ಇರುವಂತ ಕ್ಯಾರೆಕ್ಟರ್ಸೇ ಚೂಸ್ ಮಾಡ್ತಾ ಇದ್ದೀನಿ ಇವಾಗ್ಲೂ ಕೂಡ. ಅಂಡ್ ವೆರಿ ಹ್ಯಾಪಿ ಸರ್, ಹೌಎವರ್ ಇಟ್ ಇಸ್ ಐ ಆಮ್ ಹ್ಯಾಪಿ. ಚಾರ್ಮಿನಾರ್ ನಲ್ಲಿ ಆ ರಾಧೆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಆರ್ ಚಂದ್ರು ಅವರ ಡೈರೆಕ್ಷನ್ ನಲ್ಲಿ ನಿಮಗೆ ಅದೊಂದು ಕಲ್ಪನೆ ಇತ್ತ, ಅದೊಂದು ಐಕಾನಿಕ್ ಕ್ಯಾರೆಕ್ಟರ್ ಆಗ್ಬಿಡತ್ತೆ ನನ್ನ ಕರಿಯರ್ ನಲ್ಲಿ, ಇದಕ್ಕೋಸ್ಕರ ಗುರುತಿಸ್ಕೊಳ್ತೀನಿ ಅನ್ನೋ ಒಂದೇನಾದ್ರು ಐಡಿಯಾ ಬಂದಿತ್ತಾ? ಇಲ್ಲ ಸರ್, ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವಾಗ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ ಸರ್. ಐ ವಾಸ್ ವೆರಿ ಯಂಗ್ ಆಕ್ಚುಲಿ. ಅಂಡ್ ನನಗೇನಂದ್ರೆ ಇವ್ರು ಸೂಪರ್ ಹಿಟ್ ಸಿನಿಮಾ ಮಾಡಿದ್ದಾರೆ ಮುಂಚೆ, ತಾಜ್ ಮಹಲ್ ಅಂತ ಮಾಡಿದ್ರು. ಆಮೇಲೆ ಪ್ರೇಮ್ ಸೂಪರ್ ಹಿಟ್ ಸಿನಿಮಾ ಮಾಡಿದ್ದಾರೆ, ವೆಲ್ ನೋನ್ ಆಕ್ಟರ್. ಇವ್ರ ಜೊತೆ ಕೆಲಸ ಮಾಡಿದ್ರೆ ಒಳ್ಳೇದು. ಆಮೇಲೆ ಕ್ಯಾರೆಕ್ಟರ್ ನಾನು ಕೇಳಿದಾಗ ಇಟ್ ಸೌಂಡೆಡ್ ಓಕೆ, ಐ ಕ್ಯಾನ್ ಡೂ ದಿಸ್ ಅಂತ ನನಗೆ ಅನ್ಸಿದ್ದು. ಆ ಮೈಂಡ್ ಸೆಟ್ ಅಲ್ಲೇ ನಾನು ಕೆಲಸ ಮಾಡಿದ್ದು. ಏನೋ ಒಂದು ಐಕಾನಿಕ್ ಆಗುತ್ತೆ ಅಂತ ಯಾವಾಗ ಅನ್ಕೊಂಡಿರ್ಲಿಲ್ಲ. ಆಯ್ತು. ಹಾಗೆ ಮುಂದೆ ಬರ್ತಾ ಈಗ ಕವಿರಾಜ್ ಅವರು ನಿರ್ದೇಶಕರಾದ್ರು. ಅವರ 2ನೇ ಸಿನಿಮಾ ನಿರ್ದೇಶನ ಮಾಡ್ಬೇಕಾದ್ರೆ ಕಾಳಿದಾಸ ಕನ್ನಡ ಮೇಷ್ಟ್ರು. ಸೊ ಅದು ಇನ್ನೊಬ್ರು ಹಿರಿಯ ನಟರ ಜೊತೆಗೆ ಜಕೇಶ್ ಅವರು ಅದರಲ್ಲಿ ಹೀರೋ. ಸೊ ಅದರಲ್ಲಿ ಒಂದು ಸಾಮಾಜಿಕ ಕಳಕಳಿ ಒಂದಿತ್ತು ಕನ್ನಡ ಮೀಡಿಯಂ ಸ್ಕೂಲ್ಸ್ ಬಗ್ಗೆ. ವೆರಿ ಗುಡ್ ರೈಟಿಂಗ್ ಸರ್. ಸೊ ಆ ಸಿನಿಮಾದ ಅನುಭವ ಹೇಗಿತ್ತು? ಆಕ್ಚುಲಿ ಕವಿ ಸರ್ ಇಸ್ ಅ ಬ್ರಿಲಿಯಂಟ್ ರೈಟರ್, ನಾನೇನು ಹೇಳಬೇಕಾಗಿಲ್ಲ. ಲಿರಿಸಿಸ್ಟ್, ರೈಟರ್, ಪರ್ಸನ್. ಜಗ್ಗೇಶ್ ಸರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು. ನಾನು ಬಾಡಿಗಾರ್ಡ್ ರೀಮೇಕ್ ಮಾಡ್ತಾ ಇದ್ರು, ಅವರು ಹೆಸರು ಮರ್ತೋಗಿದೆ, ಅಲ್ಲಿ ಇಲ್ಲಿ ಏನು ಕರೆದ್ರು ಟೈಟಲ್ ಮರ್ತೋಗಿದ್ದೀನಿ. ಆ ಸಿನಿಮಾಗೆ ನಂಗೆ ಫೋನ್ ಮಾಡಿದ್ರು ಸರ್ ಮಾಡಿ ಅಂತ. ನಾನು ಅವಾಗ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೆ, ಇಲ್ಲ ವಿನಾಯಕ ಗೆಳೆಯರ ಬಳಗ ಮಾಡ್ತಾ ಇದ್ದೆ. ಸೊ ಐ ಸೆಡ್ ಇಲ್ಲ ಸರ್, ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ.
ತುಂಬಾ ಕೋಪ ಮಾಡ್ಕೊಂಡಿದ್ರು ಜಗ್ಗೇಶ್ ಸರ್ ನನ್ನ ಜೊತೆ. ಓ ನೀನ್ ಹೊಸ ಹುಡುಗಿ ಏನ್ ನನಗೆ ಬೇಡ ಅಂತ ಹೇಳ್ತಿದ್ಯಾ? ಇಲ್ಲ ಇಲ್ಲ ಸರ್, ಐ ಡೋಂಟ್ ವಾಂಟ್ ಟು ಡೂ ದಟ್ ಇದು ಅಂತ ಅವಾಗ ಹೇಳಿದ್ದೆ. ಸೊ ದೆನ್ ಕಾಳಿದಾಸ ಮಾಡ್ಬೇಕಾದ್ರೆ ಹೇಳಿದ್ರು, ರಿಮೈಂಡ್ ಮಾಡಿದ್ರು, ಅವಾಗ ನೀ ನನಗೆ ಮಾಡಲ್ಲ ಅಂತ ಹೇಳಿದೆ, ಇವಾಗ ಮಾಡ್ತಾ ಇದೀಯಾ ಅಂತ. ಇಲ್ಲ ಸರ್, ಸಬ್ಜೆಕ್ಟ್ ಚೆನ್ನಾಗಿದೆ, ನಂಗೆ ಸೂಟ್ ಆಗುತ್ತೆ, ಇಬ್ರದ್ದು ಚೆನ್ನಾಗಿರುತ್ತೆ ಅಂತ. ಯಾಕೆಂದ್ರೆ ವೆರಿ ಆಪೋಸಿಟ್ ಕ್ಯಾರೆಕ್ಟರ್ಸ್ ಅಲ್ವಾ ಜಗ್ಗೇಶ್ ಸರ್ ನಾನು ಇಂಗ್ಲಿಷು, ಅವ್ರು ಕನ್ನಡ. ಸೊ ಇಂಗ್ಲಿಷ್ ಲಿಟ್ರೇಚರ್. ಸೊ ನನಗೆ ಹುಚ್ಚು, ನಮ್ಮ ಮಗು ಏನಿರುತ್ತೆ ಕ್ಯಾರೆಕ್ಟರ್ ಸಿನಿಮಾ ಅಲ್ಲಿ, ಅದು ಇಂಗ್ಲಿಷ್ ಮೀಡಿಯಂಗೆ ಹೋಗ್ಬೇಕು, ಹೈಫೈ ಸ್ಕೂಲ್ಗೆ ಹೋಗ್ಬೇಕು ಅಂತ ಇವತ್ತಿನ ಪೇರೆಂಟ್ಸ್ ಹೆಂಗೆ ಯೋಚನೆ ಮಾಡ್ತಾರೆ ಅದೇ ರೀತಿಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ ಸರ್, ನನಗೆ ಒಳ್ಳೆ ರೈಟಿಂಗಲ್ಲಿ ನಾವು ಪರ್ಫಾರ್ಮ್ ಮಾಡೋದಿದೆಯಲ್ಲ, ಏನು ಖುಷಿ ಸಿಗುತ್ತೆ ಅಂದರೆ ಎಸ್ಪೆಷಲಿ ಆ ಕಾಮಿಡಿ ಸೀನ್ಸು ಜಗ್ಗೇಶ್ ಸರ್ ಜೊತೆ. ಓಕೆ ಬರ್ದಿದ್ದಾರೆ ಕಾಮಿಡಿ ಸೀನ್ಸು, ಓಕೆ, ಬಟ್ ಪರ್ಟಿಕ್ಯುಲರ್ ಆಗಿ ಜಗ್ಗೇಶ್ ಸರ್ಗೋಸ್ಕರನೇ ಅಂತ ಒಂದು ಎಲಿಮೆಂಟ್ ಬರುತ್ತೆ. ಸೊ ಆ ಎಲಿಮೆಂಟಲ್ಲಿ ನಾನಿದ್ದೀನಿ ಅಂತ ಬೇಕಂದ್ರೆ ಐ ರಿಯಲಿ ಲೈಕ್ ಜಗ್ಗೇಶ್ ಸರ್. ನಾನು ಚಿಕ್ಕವಳಿರ್ಬೇಕಾದ್ರೆ ಯಾವುದು ಸರ್ವರ್ ಸೋಮಣ್ಣ ನೋಡಿದ್ದೆ, ಆ್ಯಂಡ್ ನನಗೆ ಅವ್ರು ತುಂಬ ಇಷ್ಟ. ಆ ಸಿನಿಮಾ ನೋಡಿ ನಂಗೆ ಅವ್ರು ಅಯ್ಯೋ ಸೋ ಕ್ಯೂಟ್, ಸೋ ಇನ್ನೋಸೆಂಟ್ ಅಂತೆಲ್ಲ ಅನ್ಕೊಂಡಿದ್ದೆ. ಸೊ ದೊಡ್ಡವಳಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನ ಅನ್ಬಿಲೀವಬಲ್ ಮೂಮೆಂಟ್ ಸರ್. ಅವ್ರ ಜೊತೆ ಆಗಿರಲಿ, ರವಿ ಸರ್ ಜೊತೆ ಆಗಿರಲಿ, ರಮೇಶ್ ಸರ್ ಜೊತೆ ಆಗಿರಲಿ, ಐ ಕ್ಯಾನಾಟ್ ಬಿಲೀವ್ ಇಟ್. ನಮ್ಮ ಟೀಚರ್ಸ್ ಕ್ರಶ್ ಇವರೆಲ್ಲ, ನಮ್ಮ ಫ್ಯಾಮಿಲಿ ಮಮ್ಮಿ ಇವರೆಲ್ಲ ಇಷ್ಟಪಡೋರು. ಅವ್ರ ಜೊತೆ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಆಕ್ಟಿಂಗ್ ಮಾಡ್ತಾ ಇದ್ದೆ. ನಂಗೆ ನರ್ವಸ್ನೆಸ್ಸು ಇಲ್ಲ, ಆರಾಮಾಗಿ ಮಾಡ್ತೀನಿ ಅಂದ್ರೆ ಐ ಡೋಂಟ್ ನೋ, ಇಟ್ಸ್ ಅ ಮಿರಕಲ್. ಹಾಗಾದ್ರೆ ಮೇಘನಾ ಅವರೇ, ಈಗ ಈ ಸಿನಿಮಾ ಅನುಭವದಲ್ಲಿ ನಿಮ್ಮ ಮತ್ತೊಬ್ರು ನಿಮ್ಮ ಜೊತೆ ಕೆಲಸ ಮಾಡಿರೋರು ನಿಮ್ಮ ಮಾತಾಡ್ತಾರೆ, ಅದನ್ನ ನೋಡೋಣ. ನಿಮ್ಮ ನಿರ್ದೇಶಕರೊಬ್ರು ಕವಿ ಸರ ಗೆಸ್ ಮಾಡ್ದ ಕರೆಕ್ಟ್ ಆಗಿ ನೋಡೇ ಬಿಡೋಣ, ನಿಮ್ಗೆ ಸರಿನಾ ಎಷ್ಟು ಸರಿ ಅನ್ನೋದನ್ನ ನೋಡೋಣ. ಏವಿ ಯಾರು ಮಾತಾಡ್ತಾರೆ ನಿಮ್ ಬಗ್ಗೆ ಅನ್ನೋದನ್ನ. ನಮಸ್ತೆ ಮೇಘನಾ ಗಾಂವ್ಕರ್ ಅವರೇ, ನೀವು ನನ್ನ ನಿರ್ದೇಶನದ 2ನೇ ಸಿನಿಮಾ ಕಾಳಿದಾಸ ಕನ್ನಡ ಮೇಷ್ಟ್ರು ಹೀರೋಯಿನ್. ಬಹುಶಃ ನೀವು ನಾನು ಕಂಡ ಅತ್ಯಂತ ಸರಳ, ಸಹೃದಯಿ, ಒಳ್ಳೆಯ ಗುಣ ನಡೆ ಇರುವಂತಹ ಹೆಣ್ಣುಮಗಳು. ನನ್ನ ನಿರ್ದೇಶನ ಸಿನಿಮಾದಲ್ಲಿ ಬಹುಶಃ ಒಂದು ದಿನವೂ ನೀವು ತಡವಾಗಿ ಬಂದ್ರಿ ಅಥವಾ ನಿಮ್ಮಿಂದ ಏನೋ ಒಂದು ಕಿರಿಕಾಯಿತು, ನಿಮ್ಮಿಂದ ತೊಂದರೆ ಆಯಿತು ಅಂತ ಒಂದು ಕ್ಷಣವೂ ಬರಲಿಲ್ಲ. ಇಡೀ ಸಿನಿಮಾದ ಶೂಟಿಂಗಲ್ಲಿ ಅಷ್ಟು ಸಹಕಾರಿಯಾಗಿ, ಅಷ್ಟು ಕೆಲಸದ ಕಡೆಗೆ ಬದ್ಧತೆ ಇರುವಂಥ ಒಬ್ಬ ಹೀರೋಯಿನ್ ನೀವು. ಎಷ್ಟೇ ಚೆಲುವೆ ಆದರೂ, ಎಷ್ಟೇ ದೊಡ್ಡ ಹೀರೋಯಿನ್ ಆದರೂ ಯಾವ ಅಹಮನ್ನು ಯಾವತ್ತೂ ಎಲ್ಲೂ ನೀವು ತೋರಿಸಿದ್ದು ನಾನು ನೋಡಿಲ್ಲ. ಹಾಗಾಗಿ ನಿಮ್ಮ ಗುಣ ನನಗೆ ಬಹಳ ಇಷ್ಟ. ಹಾಗಾಗಿ ನೀವು ನನ್ನ ಆಪ್ತ ಬಳಗದಲ್ಲಿ, ಸ್ನೇಹಿತರ ಬಳಗದಲ್ಲಿ ಒಬ್ಬರಾಗಿದ್ದೀರಿ. ಮತ್ತು ಬರೀ ಬ್ಯೂಟಿ ಅಲ್ಲ, ನೀವು ಬರೀ ಚೆಲುವೆ ಅಲ್ಲ, ಬ್ಯೂಟಿ ವಿತ್ ಬ್ರೈನ್. ಈಗಾಗಲೇ ನೀವು ಒಂದು PhD ಕೂಡ ಪಡೆದಿದ್ದೀರ, ಸಂಶೋಧನಾ ಪ್ರಬಂಧ ಮಂಡಿಸಿ ಒಂದು PhD ಪಡೆದು ಡಾಕ್ಟರ್ ಮೇಘನಾ ಗಾಂವ್ಕರ್ ಆಗಿರೋದು ನಮಗೆಲ್ಲ ತುಂಬ ಖುಷಿ. ನಿಮ್ಮ ಪೋಸ್ಟ್ಗಳನ್ನ ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಸೋಲೋ ಟ್ರಿಪ್ಗಳು, ನೀವು ಜೀವನವನ್ನು ನೋಡುವ ರೀತಿ, ಅನ್ವೇಷಿಸುವ ರೀತಿ, ಇದೆಲ್ಲ ಬಹಳ ಸ್ಫೂರ್ತಿದಾಯಕ. ಯಾವತ್ತೂ ನಿಮಗೆ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ಸಿಗಲಿ, ಸಾಧನೆಗಳು ಆಗಲಿ ಅಂತ ನಿಮಗೆ ನಾನು ಹಾರೈಸ್ತೀನಿ. ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು. ನಾನು ಎಷ್ಟು ಥ್ಯಾಂಕ್ ಯು. ಎಕ್ಸ್ಪೆಕ್ಟಿಂಗ್ ಕವಿರಾಜ್ ಟು. ಹೌದು ಇಲ್ಲ, ಬಟ್ ಅವ್ರು ಆ ಥರ ಮಾತಾಡಿದ್ದು ನಂಗೆ ಹೇಳಿದ್ದಾರೆ ಒಂದೆರಡು ಸಲ, ಅಫ್ಕೋರ್ಸ್. ಬಟ್ ಈ ತರ ಪ್ರೊಫೆಷನಲ್ ಆಗಿ ಕೇಳೋದು ಒಂಥರ ಬೇರೆ ತರ ಖುಷಿ ಆಗುತ್ತೆ ಸರ್. ಸೋ ಸ್ವೀಟ್, ಸೋ ನೈಸ್. ನಿಜ ತುಂಬಾ ಖುಷಿ ಆಯ್ತು. ಅದ್ಭುತವಾದ ಸಿನಿಮಾ ಕೂಡ ಆಗಿತ್ತು ಕಾಳಿದಾಸ ಕನ್ನಡ ಮೇಷ್ಟ್ರು ಅನ್ನೋದು. ನಿಮ್ಮ ಪಾತ್ರ ಆಗಲಿ, ಜಗ್ಗೇಶ್ ಅವರ ಪಾತ್ರ ಆಗಲಿ, ಓವರ್ ಆಲ್ ಸಿನಿಮಾನು ತುಂಬಾ ಜನಕ್ಕೆ, ಬಹಳಷ್ಟು ಜನಕ್ಕೆ ಕನ್ನಡಿಗರಿಗೆ ಇಷ್ಟ ಆದಂತ ಸಿನಿಮಾ. ನೀವು ಈಗಾಗಲೇ ಜಗ್ಗೇಶ್ ಅವರ ಜೊತೆ ನಿಮ್ಮ ಅನುಭವಗಳನ್ನ ಹೇಳಿದ್ರಿ, ಹೇಗೆ ಒಂದು ಸಿನಿಮಾಗ ಅವ್ರು ನಿಮ್ಮನ್ನ ಕೇಳಿ ಆಮೇಲೆ ಈ ಸಿನಿಮಾನಲ್ಲಿ ನಟನೆ ಮಾಡೋದು ಬಂತು. ಅದೇ ರೀತಿ ಹಿರಿಯ ನಟರಗಳ ಜೊತೆ ನೀವು ಕೆಲಸ ಮಾಡಿದೀರಾ. ಜಡ್ಜ್ಮೆಂಟ್ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಜೊತೆ, ಮತ್ತೆ ಇತ್ತೀಚೆಗೆ ಶಿವಾಜಿ ಸೂರತ್ಕಲ್ ಪಾರ್ಟ್ 2 ನಲ್ಲಿ ರಮೇಶ್ ಅರವಿಂದ್ ಅವರ ಜೊತೆನಲ್ಲಿ. ಸೊ ಇವರೆಲ್ಲ ನೀವು ಹೇಳಿದ ಹಾಗೆ ನಿಮ್ಮ ಚೈಲ್ಡ್ಹುಡ್ ನಲ್ಲಿ ನೋಡ್ಕೊಂಡು ಬೆಳೆದಂತ ಹೀರೋಗಳು. ಹೌದು. ಸೊ ಅವರ ಜೊತೆ ಕೆಲಸ ಮಾಡಿದಂತ ಅನುಭವ, ರಮೇಶ್ ಅರವಿಂದ್ ಅವರ ಜೊತೆ ಅಥವಾ ರವಿಚಂದ್ರನ್ ಅವ್ರ ಜೊತೆ ಹೇಗಿತ್ತು? Sir, I'll start with Ramesh sir. Yes. Because I did a movie with him before Ravi sir. Right. Ramesh sir ನನಗೆ ನಮ್ಮೇರಲ್ಲಿ ಒಂದಿನ ರಿಲೀಸ್ ಆದಮೇಲೆ ಕೆಲವು ಅವಾರ್ಡ್ ಫಂಕ್ಷನ್ಸ್ ನಡೀತು. ಅಂದರೆ ಆವಾಗ ನಾಟ್
ಇವಾಗ ನೀವು ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಆಗಿರಲಿ, ಆಮೇಲೆ ಆ ಥರ ಪ್ರೊಫೆಷ್ನಲ್ ಆಗಿಲ್ಲ, ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಕೆಲವು ಅವಾರ್ಡ್ ಶೋಸ್ ಆಯಿತು. ಅದ್ರಲ್ಲಿ ನಂದು ನಾಮಿನೇಷನ್ ಬಂದಿತ್ತು, ಬಟ್ ನನಗೆ ಅವಾರ್ಡ್ ಸಿಗಲಿಲ್ಲ. ಬಟ್ ನಾಮಿನೇಷನ್ಸ್ ನೋಡೋಕೆ ಹೋದರೆ ಸಿನಿಮಾಗಳಲ್ಲ, ಬರೀ ನಾಮಿನೇಷನ್ಸ್ ಕ್ಲಿಪ್ ಪ್ಲೇ ಮಾಡ್ತಾರಲ್ವಾ ಸರ್, ಒಂದು 30 seconds ನೋಡಕ್ ಹೋದ್ರೆ ಐ ವಾಸ್ ದ ಬೆಸ್ಟ್ ಅಕಾರ್ಡಿಂಗ್ ಟು ಮೀ. ಬಟ್ ನನಗೆ ಅವಾರ್ಡ್ ಬರಲಿಲ್ಲ, ಬೇರೆಯವ್ರಿಗೆ ಬಂತು. ನಾವು ನಮ್ಗೆ ಗೊತ್ತಿಲ್ಲ ಅವಾಗ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಹೆಂಗ್ ನಡೆಯುತ್ತೆ, ಸ್ವಲ್ಪ ಬೇಜಾರು ಪಟ್ಕೊಂಡೆ ನಾನು ಮನೆಗೆ ಹೋದೆ. ಸೊ ಐ ಫೆಲ್ಟ್ ಬ್ಯಾಡ್. ಬಟ್ ನೆಕ್ಸ್ಟ್ ಡೇ ನಂಗೆ ರಮೇಶ್ ಅರವಿಂದ್ ಸರ್ ಫೋನ್ ಮಾಡಿದ್ರು. ಹಿ ಸೆಡ್, ನನಗೆ ನಿಮ್ಮ ಕ್ಲಿಪ್ ತುಂಬಾ ಇಷ್ಟ ಆಯ್ತು, ಯು ಆರ್ ಅ ವೆರಿ ಗುಡ್ ಆಕ್ಟ್ರೆಸ್, ಕಂಟಿನ್ಯೂ ಮಾಡಿ ಅಂತ. ಅದು ನನಗೆ ಅವಾರ್ಡ್. ಸೊ ಆ ಒಂದು ಇನ್ಸ್ಪಿರೇಷನ್ ಇದೆ ಸರ್. ಯಾರೋ ಇನ್ನೂ ಅವ್ರ ಜೊತೆ ಕೆಲಸ ಮಾಡಿರ್ಲಿಲ್ಲ ನಾನು ಅವಾಗ. ದಿಸ್ ವಾಸ್ ಇನ್ 2011 ಆರ್ ಸಮಥಿಂಗ್. ಸೊ ನಾನು ವರ್ಕ್ ಮಾಡಿದ್ದು 2022 ಅಲ್ಲಿ, 10 ವರ್ಷ ಆಲ್ಮೋಸ್ಟ್ ಆದ್ಮೇಲೆ. ಸೊ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾ ಇತ್ತು ಸರ್ ನನಗೆ. ಅವ್ರನ್ನ ಆಕ್ಚುಲಿ ಹೇಳಿದ್ದೆ 1-2 ಸಲ ಮೀಟ್ ಮಾಡಿದಾಗ್ಲೂ, ಸರ್ ಐ ವಾಂಟ್ ಟು ವರ್ಕ್ ವಿತ್ ಯು, ನನಗೆ ಹೇಳಿ ಏನಾದರೂ ರೋಲ್ ಇದ್ರೆ ಅಂತ. ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಫೈನಲಿ ಒಂದು 10-11 years ಆದ್ಮೇಲೆ ನಮ್ಮ ಆಕಾಶ್ ಶ್ರೀವತ್ಸ ಅವರು ಈ ಕಾಸ್ಟ್ ಮೀ ಇನ್ ಪೊಲೀಸ್ ಆಫೀಸರ್ ರೋಲ್. ಪ್ರೇಕ್ಷಕರಿಗೂ ಅದು ದೊಡ್ಡ ಸರ್ಪ್ರೈಸ್ ಇತ್ತು ನಿಮ್ಮ ಪಾತ್ರ ಅದರಲ್ಲಿ. ಹಾ ಸರ್. ಸರ್ ಏನು ಗೊತ್ತಾ, ನಮಗೆ ಆಸ್ ಆಕ್ಟರ್ಸ್ ನಮ್ಗೆ ಅನಿಸ್ತಾ ಇರುತ್ತೆ, ನಾನೊಂದು ಪೊಲೀಸ್ ಆಫೀಸರ್ ರೋಲ್ ಮಾಡಬೇಕು, ಲಾಯರ್ ರೋಲ್ ಮಾಡಬೇಕು, ಡಾಕ್ಟರ್ ರೋಲ್ ಮಾಡಬೇಕು, ಯಾವುದೋ ಒಂದು ಏನೋ ದೆವ್ವದ ರೋಲ್ ಮಾಡಬೇಕು, ಲೈಕ್ ವೆರೈಟಿ ಮಾಡಬೇಕು. ನಮ್ಗೆ ಆಸ್ ಆಕ್ಟರ್ಸ್ ವೆರೈಟಿ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಚಾರ್ಮಿನಾರ್ ಅಂತ ಸಿನಿಮಾ ರಿಲೀಸ್ ಆದಾಗ ಏನಾಗುತ್ತೆ ಅಂದ್ರೆ ಈ ಥರದ್ದೇ ರೋಲ್ಸ್ ಮಾಡಿ ಅಂತ ಒಂದು ಬರುತ್ತೆ. ಅದನ್ನ ನಾವು ಬ್ರೇಕ್ ಮಾಡಬೇಕು ಸರ್. ಅಟ್ಲೀಸ್ಟ್ ಆಸ್ ಅನ್ ಆಕ್ಟರ್ ನನಗೆ ಐ ವಾಂಟೆಡ್ ಟು ಬ್ರೇಕ್ ದಟ್. ಅಂಡ್ ನನ್ನ ಮೈಂಡ್ ಅಲ್ಲಿ ಇತ್ತು ನಾನು ಈ ತರ ಮಾಡಬೇಕು ಅಂತ. ಬಟ್ ನಮಗೆ ಡೈರೆಕ್ಟರ್ಸ್ ನೋಡ್ಬೇಕಲ್ವಾ ಆ ತರ. ಥ್ಯಾಂಕ್ಸ್ ಟು ಆಕಾಶ್ ದಟ್ ಹಿ ಅಬ್ಸರ್ವ್ ಮೀ ಲೈಕ್ ದಟ್. ನಾನು ಈ ರೀತಿ ಪಾತ್ರ ಮಾಡಬಹುದು ಅನ್ನೋದು ಅವ್ರಿಗೆ ಗುರುತಿಸಿದ್ರು. ಎಸ್ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಕಾಶ್ ಶ್ರೀವತ್ಸ, ಶಿವಾಜಿ ಸುರತ್ಕಲ್ ಭಾಗ 1 ಭಾಗ 2 ದೈಜಿ ಚಿತ್ರದ ನಿರ್ದೇಶಕ. ಖುಷಿ ವಿಚಾರ ಅಂತಂದರೆ ನಮ್ಮ ಜೊತೆ ಶಿವಾಜಿ ಭಾಗ 2ರಲ್ಲಿ ಮೇಘನಾ ಗಾಂವ್ಕರ್ ಅವರು ಆ್ಯಕ್ಟ್ ಮಾಡಿದರು. ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್ ಮೇಘನಾ ಅವರು, ಆ್ಯಂಡ್ ತುಂಬ ಪರ್ಫೆಕ್ಷನಿಸ್ಟ್ ಕೂಡ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾರೆ, ಡೈರೆಕ್ಟರ್ಸ್ ಗೊತ್ತಿರುತ್ತೆ ಅದು. ಈಗ ಸಣ್ಣ ಡೀಟೇಲ್ನ ಕೂಡ ತುಂಬ ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಶಿ ವಿಲ್ ಕಮ್ ಆ್ಯಂಡ್ ಟಾಕ್ ಟು ದ ಡೈರೆಕ್ಟರ್, ಓಕೆನಾ ಅಂತ. ಆ್ಯಂಡ್ ತುಂಬ ಕಮಿಟೆಡ್ ಆ್ಯಕ್ಟರ್ ಅವರು. ಶಿ ವಿಲ್ ನಾಟ್ ಬಿ ಲೈಕ್ ಓಕೆ ಒಂದು ಟೇಕ್ ಆಯಿತು ಮುಗೀತು ನನ್ನ ಕೆಲಸ ಅಂತ ಅಲ್ವೇ ಅಲ್ಲ. ತುಂಬ ಕಮಿಟೆಡ್ ಆಗಿ, ತುಂಬ ಡೆಡಿಕೇಟೆಡ್ ಆಗಿ ಆ್ಯಕ್ಟ್ ಮಾಡೋಂಥ ಒಂದು ನಟಿ. ನಮ್ಮ ಶಿವಾಜಿ ಸುರತ್ಕಲಲ್ಲಿ ಒಂದು ಪೊಲೀಸ್ ಪಾತ್ರ ಇತ್ತು, DCP ಕಾಮತ್ ಅವರ ಪಾತ್ರ. ತುಂಬ ಚೆನ್ನಾಗಿ ಅದನ್ನು ಆನ್ ಸ್ಕ್ರೀನ್ ತೊಗೊಂಬಂದ್ರವರು. ಆ್ಯಂಡ್ ಶಿವನ್ ಗಾಟ್ ಬೆಸ್ಟ್ ಆ್ಯಕ್ಟರ್ಸ್ ಅವಾರ್ಡ್ ಕೂಡ ಸಿಕ್ತು ಅದಕ್ಕೋಸ್ಕರ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಆ್ಯಂಡ್ ಇದೇ ಥರ ಮೇಘನಾ ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊತಾರೆ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಕರಿಯರ್. ಥ್ಯಾಂಕ್ಸ್ ಅ ಲಾಟ್. ಅವ್ರು ಯಾವುದೋ ಒಂದು 2-3 ಫೋಟೋಸ್ ನೋಡಿದ್ರಂತೆ. ಐ ವಾಸ್ ವೇರಿಂಗ್ ಜೀನ್ಸ್ ಅಂಡ್ T-shirt. ತುಂಬಾ ಪ್ರೊಫೆಷನಲ್ ಆಗಿ, ತುಂಬಾ ಫಾರ್ಮಲ್ ಆಗಿದ್ದಂತೆ. ನಾನು ಮಾತಾಡೋ ಸ್ಟೈಲು ಅವ್ರಿಗೆ ಅನ್ಸ್ತಂತೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು. ದಿಸ್ ಶುಡ್ ಹ್ಯಾವ್ ಮೇಡ್ ಯುವರ್ ಡ್ಯಾಡ್ ವೆರಿ ಪ್ರೌಡ್ ಅಲ್ಲ ಈ ರೋಲ್. ಹೌದು ಸರ್. ಏನ್ ಖುಷಿ ಪಟ್ಟಿದ್ದಾರೆ ಅಂದ್ರೆ ಈಗಲೂ ಕೂಡ ಅವ್ರ ಫೋನ್ದು ಕವರ್ ಇದ್ದ ಫೋನ್ ಸ್ಕ್ರೀನ್ ಸೇವರ್ ಅದೇನೆ ಫೋಟೋ ನಾನು ಯೂನಿಫಾರ್ಮ್ ಹಾಕೊಂಡಿರೋದು. ಸೋ ಸ್ವೀಟ್ ಆಕ್ಚುಲಿ. ಅವ್ರದ್ದು ಡ್ರೀಮ್ ಕಮ್ ಟ್ರೂ ಒಂದ್ ರೀತಿಲಿ. ನಿಮ್ಗೆ ಅವ್ರು ಹೇಳ್ತಾ ಇದ್ರಲ್ಲ ಪೊಲೀಸ್ ಆಫೀಸರ್ ಆಗು, ಲಾಯರ್ ಆಗು. ಎಕ್ಸಾಕ್ಟ್ಲಿ. ಸೊ ಅದು ಅವ್ರಿಗೋಸ್ಕರನೇ ಮಾಡಿದ್ ನನ್ನ ರೋಲು. ಅಫ್ಕೋರ್ಸ್ ಇನ್ನೊಂದು ನಂಗೆ ರಮೇಶ್ ಅರವಿಂದ್ ಅವ್ರ ಜೊತೆ ಕೆಲಸ ಮಾಡಕ್ ಚಾನ್ಸ್ ಸಿಕ್ತು. ಅಂಡ್ ಅವ್ರ ಜೊತೆ ಕೆಲಸ ಅದು ಹೆಂಗೆ ಅಂದ್ರೆ ಸರ್, ಇಷ್ಟು ಸೀನಿಯರು, ಅವ್ರಿಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಆದರೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ ಒಬ್ಸರ್ವ್ ಮಾಡ್ತೀನಲ್ವ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಬೇರೆಯವ್ರನ್ನ ಟ್ರೀಟ್ ಮಾಡ್ತಾರೆ, ಎಷ್ಟು ಪ್ರೊಫೆಷ್ನಲ್ ಆಗಿರ್ತಾರೆ, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ, ಎಲ್ಲಿ ಚೆನ್ನಾಗಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ವೆರಿ ಕ್ಯಾಲ್ಕುಲೇಟೆಡ್ ಆಕ್ಚುಲಿ. ಅದು ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಅಂಡ್ ವೆನ್ ವಿ ಅಬ್ಸರ್ವ್ ಅಲ್ವಾ ನಮಗೂ ಅನ್ಸುತ್ತೆ ಓ ಇದನ್ನೆಲ್ಲ ಕಲ್ತ್ಕೊಳ್ಬೇಕು ನಾವು ಅಂತ ಹೇಳ್ಬಿಟ್ಟು. ಸೊ ಐ ಲರ್ನ್ಡ್ ಅ ಲಾಟ್ ಫ್ರಮ್ ರಮೇಶ್ ಅರವಿಂದ್ ಸರ್ ಆಕ್ಚುಲಿ. ಅಂಡ್ ಹಿ ಈಸ್ ವೆರಿ ವೆಲ್ ರೆಡ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ವೆರಿ ಗುಡ್ ಒರೇಟರ್ ಆಕ್ಚುಲಿ ಅವರು. ಅದೇ ರೀತಿ ರವಿ ಸರ್ ಜೊತೆನೂ ನನ್ನ ಆಕ್ಚುಲಿ ರವಿ ಸರ್ ಒಂದು ಪರ್ಸೆಪ್ಷನ್ ಇತ್ತು ನನಗೆ. ಅಂದ್ರೆ ತುಂಬಾ ಅವರು ಸಾಂಗ್ಸ್ ಎಲ್ಲ ಮಾಡಿದಾರಲ್ವಾ, ವೆರಿ ಕ್ಯೂಟ್ ಅಂಡ್ ಲವಿ ಡವಿ ಸಾಂಗ್ಸ್ ಮಾಡಿದಾರಲ್ವಾ. ಸೊ ನನ್ಗೆ ಭಯ ಆಯ್ತು ಅವ್ರ ಬಗ್ಗೆ, ನನಗೂ ಆ ಥರ ಸಾಂಗ್ಸ್ ಮಾಡಿಸ್ತಾರ ಸಿನಿಮಾ ಅಲ್ಲಿ ಅಂತ. ನಾನು ಆ ಥರ ಸಾಂಗ್ ಮಾಡಲ್ಲ ಅಂತ ಹೇಳಿದ್ದೆ ಡೈರೆಕ್ಟರ್ಗೆ. ದೆನ್ ಇಲ್ಲ ರವಿಚಂದ್ರನ್ ಅವರ ನಿರ್ದೇಶನದ ಸಿನಿಮಾ ಅಲ್ಲ. ಓ ಕರೆಕ್ಟ್. ಬಟ್ ನನಗದು ಭಯ ಆಯ್ತು, ಪರ್ಸೆಪ್ಷನ್ ಇತ್ತು ನನಗೆ. ನಾನು ಸಿನಿಮಾ ಶೂಟಿಂಗ್ ಹೋಗೋಕ್ಕೂ ಮುಂಚೆ ನನಗೆ ಪಕ್ಕ ಇರೋರು ಕೆಲವ್ರು ಭಯ ಪಡಿಸಿದ್ರು, ಸ್ವಲ್ಪ ಕೇರ್ಫುಲ್ ಆಗಿರು ಹಂಗೆ ಹಿಂಗೆ ಅಂತ. ಬಟ್ ನಿಜ ಹೇಳ್ತೀನಿ ಸರ್, ಶೂಟಿಂಗ್ ಹೋದ್ಮೇಲೆ ಕಂಪ್ಲೀಟ್ ಆಪೋಸಿಟ್ ಅವರು. ಅವ್ರು ಎಷ್ಟು ವಾಟ್ ಅ ಜೆಂಟಲ್ಮೆನ್ ಅಂದರೆ, ಹಿ ರೆಸ್ಪೆಕ್ಟ್ಸ್ ವಿಮೆನ್ ಸೋ ಮಚ್. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ವೆರಿ ಪ್ರೊಫೆಷ್ನಲ್. ಅಟ್ಲೀಸ್ಟ್ ವಿತ್ ಮೀ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಗುಡ್ ಆ್ಯಕ್ಚುಲಿ. ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಐ ಫೆಲ್ಟ್ ಲೈಕ್ ಸಚ್ ಅ ಲೆಜೆಂಡ್ ಆಫ್ ಕನ್ನಡ ಸಿನಿಮಾ.
ಯುನೋ ಅವ್ರು ಇಲ್ಲಿ ಕೂತ್ಬಿಟ್ಟು ಒಂದು ಸ್ಕ್ರಿಪ್ಟ್ ನೋಡಿದ್ರೆ ಸುಮ್ಮನೆ ಹಿಂಗೆ ನೋಡ್ತಾರೆ, ಆಮೇಲೆ ಕ್ಯಾಮ್ರಾ ಎಲ್ಲಿದೆ ಅಂತ ನೋಡ್ತಾರೆ, ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಆ 2 seconds ಅಲ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ, ಲೈಟ್ ಎಲ್ಲಿ ಬೀಳುತ್ತೆ, ಎಲ್ಲಿಂದ ಹೆಂಗ್ ಬರ್ತಾರೆ, ಪೊಸಿಷನಿಂಗು, ಕೊರಿಯೋಗ್ರಫಿ ಎಲ್ಲ ಅರ್ಥ ಆಗಿರುತ್ತೆ. ದಟ್ ಈಸ್ ಹಿಸ್ ಎಕ್ಸ್ಪೀರಿಯನ್ಸ್ ಅಂಡ್ ಈಸ್ ಬಾರ್ನ್ ಇನ್ ದಿಸ್ ಇಂಡಸ್ಟ್ರಿ. ಸಿನಿಮಾಗೋಸ್ಕರನೇ ಅವರು ಹುಟ್ಟಿರೋದು. ಸೊ ಆ ಎಕ್ಸ್ಪೀರಿಯನ್ಸ್ ನೋಡೋಕ್ಕೂ ಒಂದು ರೀತಿ ಖುಷಿ ನಮಗೆ. ನನ್ನ ಪ್ರಕಾರ ನಾನು ಬೆಳಿಬೇಕಾದ್ರೆ ಐ ವಾಸ್ ವೆರಿ ಶಾರುಖ್ ಖಾನ್ ಫ್ಯಾನ್. ಅದೇ ರೀತಿಲಿ ದಿಸ್ ಇಸ್ ದ ಟ್ರೂತ್ ಆಕ್ಚುಲಿ. ನಮ್ಗೆ ಹೆಂಗ್ ಹುಚ್ಚಿರುತ್ತಲ್ವಾ ಶಾರುಖ್ ಖಾನ್ ಬಗ್ಗೆ, ಆ ಹುಚ್ಚು ರಮೇಶ್ ಅರವಿಂದ್ ಸರ್ಗೋಸ್ಕರ ಆ ಟೈಮಲ್ಲಿ ರವಿಚಂದ್ರನ್ ಸರ್ಗೋಸ್ಕರ ಅದು ಇವತ್ತಿಗೂ ಇದೆ ಸರ್. ನಾನು ಯಾರಾದ್ರೂ ದೂರದ ರಿಲೇಟಿವ್ಸ್ ಫೋನ್ ಮಾಡಿದ್ರೆ ರವಿಚಂದ್ರನ್ ಜೊತೆ ಆಕ್ಟ್ ಮಾಡ್ತಾ ಇದೀಯಾ ನೀನು ಅಂತ, ನನಗೆ ನಾರ್ಮಲ್ ಅದು. ಬಟ್ ಅವ್ರಿಗೆ ರವಿಚಂದ್ರನ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇದೀಯಾ ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಅ ಲೆಜೆಂಡ್ ಲೈಕ್ ದಟ್. ಆ ಚಾನ್ಸ್ ಸಿಕ್ಕಿದೆಯಲ್ಲ ಸರ್, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ನಮ್ಮಲ್ಲೇನಿದೆ ಅದನ್ನ ತೋರಿಸ್ಕೊಳ್ಬೇಕು ಅನ್ನೋದೇ ನಂದು ಮೈಂಡ್ ಸೆಟ್. ದಟ್ಸ್ ವಾಟ್ ಐ ಅಂಡರ್ಸ್ಟುಡ್ ವರ್ಕಿಂಗ್ ವಿತ್ ದೀಸ್ ಲೆಜೆಂಡ್ಸ್. ಸೊ ಮೇಘನಾ, ಈ ಸಿನಿಮಾ ಜರ್ನಿ ನೋಡ್ತಾ ಇದ್ರೆ ನಮಗನ್ಸಿದ್ದು ನೀವು ವೈವಿಧ್ಯಮಯ ಪಾತ್ರಗಳನ್ನ ಮಾಡಿದ್ದೀರಾ, ಹಲವಾರು ಒಳ್ಳೆಯ ನಿರ್ದೇಶಕರು, ಇಂಡಸ್ಟ್ರಿಯ ಲೆಜೆಂಡ್ಗಳಂತ ಯಾರು ಅನ್ಸ್ಕೊಂಡಿದ್ದಾರೆ ಹಿರಿಯ ನಟರು, ಅವ್ರ ಜೊತೆಗೆಲ್ಲ ನೀವು ಕೆಲಸ ಮಾಡಿದ್ದೀರಾ. ಆದ್ರೆ ನಿಮ್ಮದೊಂದು ಹೇಳಿದ್ರಲ್ಲ ಕೊರಗು, ಯಾರು ರೈಟರ್ಸ್ ನ ಈ ತರ ನನಗೆ ಬರ್ಕೊಡ್ತಾ ಇಲ್ಲ, ಈ ತರ ಪಾತ್ರಗಳು ನನಗೆ ಸಿಗ್ತಾ ಇಲ್ಲ. ಇದು ಇವಾಗ ಕಳೆದ 15 ವರ್ಷದಿಂದ ನಿಮಗೆ ಏನಾದ್ರೂ ಬದಲಾವಣೆಗಳು ಕಾಣಿಸ್ತಾ ಇದೆಯಾ, ಅಥವಾ ಹೇಗೆ ಮುಂದಕ್ಕೆ ಜರ್ನಿ ಹೇಗಿರ್ಬಹುದು ಅನ್ನಿಸ್ತಾ ಇದೆ? ಸರ್ ಬದಲಾವಣೆ ಕಾಣಿಸ್ತಾ ಇದೆ ಆಕ್ಚುಲಿ. ನಾನು ಬೇರೆಯವ್ರ ಸಿನಿಮಾಗಳೆಲ್ಲ ನೋಡ್ತೀನಲ್ವಾ, ಆಚಾರ್ ಆ್ಯಂಡ್ ಕಂಪನಿ ಅಂತ ಒಂದು ಸಿನಿಮಾ ಬಂತು, ಆಮೇಲೆ ಆ್ಯಂಡ್ ಸಾಕಷ್ಟು ಸಿನಿಮಾ ಆ್ಯಕ್ಚುಲಿ ಆ ಥರದ್ದು ರೀಸೆಂಟ್ ಟೈಮಲ್ಲಿ, ಎಸ್ಪೆಷಲಿ OTT ಬಂದಾದ ಮೇಲೆ. ನಾನು ಆ್ಯಕ್ಚುಲಿ PhD ಅಲ್ಲಿ ನನ್ನ ಥೀಸಿಸಲ್ಲಿ ಇದ್ರ ಬಗ್ಗೆ ಬರ್ದಿದ್ದೀನಿ ಕೂಡ ಸರ್. ಬಿಕಾಸ್ ದ ಮೀಡಿಯಾ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಅಲ್ವಾ, ನಮಗೆ ಇವಾಗ ಹಿಂದೆ ಬರ್ತಿರೋ ಸಬ್ಜೆಕ್ಟ್ಸ್ ಯಾವ ತಗೊಳಕ್ ಆಗ್ತಿರ್ಲಿಲ್ಲ. ಕಮರ್ಷಿಯಲ್ ಈ ಎಲಿಮೆಂಟ್ಸೇ ಇರಬೇಕು, ಫೈಟೇ ಇರಬೇಕು, ಕಾಮಿಡಿ ಇರಬೇಕು ಅಂತ ಒಂದು ಸೆಟಪ್ ಇತ್ತು ಮುಂಚೆ. ಇವಾಗ ಏನ್ ಬೇಕಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೋದು ಬಿಕಾಸ್ OTT ಇಸ್ ದೇರ್. ಆ ಆಂಗಲ್ ಅಲ್ಲಿ ನೋಡಕ್ ಹೋದ್ರೆ ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಇನ್ ಡಿಜಿಟಲ್ ವರ್ಲ್ಡ್ ಇಸ್ ವೆರಿ ನೈಸ್. ನಮಗೂ ಕೂಡ ಸಾಕಷ್ಟು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೆಣ್ಮಗಳು ಕಥೆ, ವೆರಿ ಸಿಂಪಲ್ ಕಥೆ, ತುಂಬಾ ದುಡ್ಡು ಮಾಡಕ್ಕಾಗಲ್ಲ. ಬಟ್ OTT ಅಲ್ಲಿ ಪ್ಲೇ ಆದ್ರೆ ಯಾರೋ ಒಬ್ಬರು 100 ಜನ ನೋಡ್ತಾರೆ. 100 ಜನ ಅಂತ ಸುಮ್ನೆ ಹೇಳ್ತಾ ಇದೀನಿ, ಲೆಟ್ಸ್ ಎ ಲ್ಯಾಕ್ಸ್ ಆಫ್ ಪೀಪಲ್. ಅದು ಆಗೋ ಇಂಪ್ಯಾಕ್ಟೇ ಬೇರೆ ಸರ್ ಆಕ್ಚುಲಿ. ಸೊ ಇವಾಗ ನಮ್ಗೆ ಆಪರ್ಚುನಿಟಿ ಸಿಕ್ಕಿದೆ, ಆ ತರ ಕಥೆಗಳನ್ನ, ಕ್ಯಾರೆಕ್ಟರ್ಸ್ ನ ಪ್ರೆಸೆಂಟ್ ಮಾಡಕ್ ಚಾನ್ಸ್ ಸಿಕ್ಕಿದೆ. ಸೊ ವಿ ಶುಡ್ ಮೇಕ್ ಯೂಸ್ ಆಫ್ ಇಟ್. ಅದು ಆಗ್ತಾ ಇದೆ ಕೂಡ, ಸ್ವಲ್ಪ ಸ್ಲೋ ಇದೆ ಸರ್ ಆಕ್ಚುಲಿ, ಬಟ್ ಆಗ್ತಾ ಇದೆ. ಸೊ ಈಗ ನಿಮ್ಮ PhD, how you obtained a doctorate ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಅದು ಯಾವ್ದ್ರ, ಅದು ಸಿನಿಮಾಗೆ ಸಂಬಂಧಪಟ್ಟ ವಿಷಯದ ಬಗ್ಗೆನೇ ನೀವು ಒಂದು ಪ್ರಬಂಧವನ್ನ ಮಂಡಿಸಿದ್ರಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿಡಿಯೋ ನೋಡೋಣ, 1 ನಿಮಿಷದ ವಿಡಿಯೋ. ಮತ್ತೊಬ್ಬರು ನಿಮಗೆ ಆಪ್ತವಾದವರು, ನಿಮಗೆ ಪರಿಚಯ, ತುಂಬಾ ವರ್ಷಗಳಿಂದ ಪರಿಚಯ ಇರೋರು, ಅವರು ನಿಮ್ಮ ಕರಿಯರ್ ಗ್ರೋತ್ ನ ಹೇಗೆ ನೋಡಿದ್ದಾರೆ, ಮತ್ತೆ ನಿಮ್ಮ ಪರ್ಸನಲ್ ಲೈಫ್ ನ ಹೇಗೆ ಅವರು ಅರ್ಥೈಸ್ಕೊಂಡಿದ್ದಾರೆ ಅನ್ನೋದನ್ನ ಮಾತು ಕೇಳ್ಬಿಟ್ಟು ನಾನು ಅವ್ರ ಪ್ರೊಫೆಷನ್ ಹೇಳ್ಬಿಟ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ. ಒನ್ ಮೋರ್ ಜರ್ನಲಿಸ್ಟ್ ಅನ್ಕೊಳ್ಳಿ. ನಿಮ್ಮ PhD ಕೆಲಸ ನಡೀತಾ ಇರೋದು ಅವರಿಂದಾನೇ ಗೊತ್ತಾಗಿದ್ದು ತುಂಬಾ ಜನಕ್ಕೆ. ಸರ್ಪ್ರೈಸ್ ಕೊಡೋಣ ಅಂದ್ರೆ ನೀವೇನಿದು, ಈಗ ಆ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಥೀಸಿಸ್ ಬಗ್ಗೆ ಮತ್ತೆ ಆ ಕೆಲಸದ ಬಗ್ಗೆ ಮಾತಾಡೋಣ. ಪ್ಲೀಸ್ ಲೆಟ್ ಅಸ್ ವಾಚ್ ದಿಸ್. AV. ಹಲೋ ಶ್ಯಾಮ್, ಹಲೋ ಮೇಘನಾ, ಹೇಗಿದ್ದೀರಾ? ಮೇಘನಾ ಗಾಂವ್ಕರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ವಿಷಯ ಇದೆ. ಶಿ ಈಸ್ ವೆರಿ ಕ್ಲೋಸ್ ಟು ಮೀ, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಹಾಗೆ 15 ವರ್ಷದಿಂದ ಅವ್ರ ಪರಿಚಯ, ಅವರೆಲ್ಲ ಫಿಲಮ್ನು ನಾನು ನೋಡಿದ್ದೀನಿ. ಒಂದು ಅಂದರೆ ಅವರು ಶಿ ಈಸ್ ಎ ವೊರೇಷಿಯಸ್ ರೀಡರ್, ತುಂಬ ಪುಸ್ತಕ ಓದ್ತಾರೆ ಅವರು. ನಾನು ಎಷ್ಟೋ ಸಲ ಯಾವ ಪುಸ್ತಕ ಓದ್ತಿದ್ದೀರಾ ಅದನ್ನ ಹೇಳಿ ಅಂತ ಹೇಳಿ ಅವ್ರು ಓದೋ ಪುಸ್ತಕನ ನಂಗೆ ಸಜೆಸ್ಟ್ ಮಾಡಿದ್ದಾರೆ. ನಾನು ಸಹ ಪುಸ್ತಕನ ತೊಗೊಂಡು ಓದಿದ್ದೀನಿ. ಶಿ ಈಸ್ ಎ ಗುಡ್ ಟೇಸ್ಟ್ ಫಾರ್ ರೀಡಿಂಗ್ ಆ್ಯಕ್ಚುಲಿ. ಸೆಕೆಂಡ್ಲಿ, ಶಿ ಈಸ್ ಎ ಫುಡಿ. ಅವರು ಯಾರು ಹೋಟೆಲ್ಗೆ ಕರ್ಕೊಂಡೋದ್ರೆ ಶಿ ಪ್ರಿಫರ್ಸ್ ಮಸಾಲೆ ದೋಸೆ, ಅದ್ರ ಜೊತೆಗೆ ಅವ್ರಿಗೆ ಕಾಫಿನೂ ಇರಬೇಕು. ಒಂದು ಬೈಟ್, ಒಂದು ಸಿಪ್ ಆಫ್ ಕಾಫಿ ಮತ್ತು ಒಂದು ಮಸಾಲೆ ದೋಸೆ ಬೈಟ್ ತಗೊಂಡು ಶಿ ಎಂಜಾಯ್ಸ್ ಫುಡ್ ಆ್ಯಕ್ಚುಲಿ. ಮತ್ತು ಶಿ ಈಸ್ ಎ ಪಾಯಸ್ ಪರ್ಸನ್. ದೇವ್ರ ಬಗ್ಗೆ ತುಂಬ ನಂಬಿಕೆ ಇದೆ ಅವ್ರಿಗೆ. ನಾನು ಇತ್ತೀಚೆಗೆ ಅವ್ರು ಭೇಟಿ ಮಾಡಿದಾಗ ಜೈನರಿಗೆ ಹೋದ್ರು. ಅವ್ರು ಹೋದ ತಕ್ಷಣ ನನಗೆ ಒಂದು ಗಣೇಶನ ದೇವಸ್ಥಾನದ ಒಂದು ಫೋಟೋ ಕಳಿಸಿದ್ರು. ಈ ಗಣೇಶನ ಗುಡಿ ತುಂಬ ಚೆನ್ನಾಗಿದೆ, ನೀವು ಒಂದ್ಸಲಿ ವಿಸಿಟ್ ಮಾಡಬೇಕು ಅಂತ. ನಂಗೆ ಭಾಳ
ಸಂತೋಷ ಆಯಿತು. ಆಮೇಲೆ ಮೋರ್ ದೆನ್ ದಟ್ ಶಿ ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಎಲ್ಲರ ಜೊತೆನೂ ಮಿಕ್ಸ್ ಆಗ್ತಾ ಇರ್ತಾರೆ, ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಅದೇ ನನಗೆ ಅವರಲ್ಲಿರೋ ಒಂದು ಕ್ಯಾರೆಕ್ಟರ್ ಇಷ್ಟ ಆಗೋದು ನನಗೆ. ಆಲ್ ದ ಬೆಸ್ಟ್ ಮೇಘನಾ. GS ಕುಮಾರ್ ಅವರು ನಿಮಗೆ ನಿಮ್ಮ ಕರಿಯರ್ ಶುರುವಾದಾಗಿಂದ ನಿಮ್ಮ ಹೌದು ಸರ್, ಜೊತೆ ಪರಿಚಯ ಇರೋರು ಮತ್ತು ನಿಮ್ಮ ಜೊತೆಗೆ ಒಡನಾಟ ಇರೋರು. ಸೊ ತುಂಬಾ ವಿಷಯಗಳು ಗೊತ್ತಿಲ್ಲದೆ ಇರೋದೆಲ್ಲ ಹೇಳಿದ್ರು. ಈಗ ಒಂದ್ ಕೈಯಲ್ಲಿ ಮಸಾಲೆ ದೋಸೆ ತಿಂತಾರೆ, ಇನ್ನೊಂದ್ ಕೈಯಲ್ಲಿ ಕಾಫಿ ಕುಡಿತಿರ್ತಾರೆ ಅಂತ. ಅದು ಎರಡು ಟೇಸ್ಟ್ ಆಗಿ ಬಾಯಲ್ಲಿ ಹೋಗುತ್ತಲ್ವಾ, ಅದು ಹೆವೆನ್ಲಿ ಫೀಲಿಂಗ್. ಇಲ್ಲ ನೋಡ್ಬೇಕು ನಾವು ಇಲ್ಲ, ಒಂದ್ ಸಿಪ್ ಕಾಫಿ, ಒಂದ್ ಟೇಸ್ಟ್ ಮಸಾಲೆ ದೋಸೆ ಮಿಕ್ಸ್ ವಿತ್ ಚಟ್ನಿ, ಸಮಥಿಂಗ್ ಎಲ್ಸ್. ಅದನ್ನು ಒಂದ್ಸತಿ ಟ್ರೈ ಮಾಡೋದು ನೀವು ಹೇಳಿದ್ಮೇಲೆ. ಈಗ ಅವ್ರು ಹೇಳಿದ್ರು ಯು ಆರ್ ಅನ್ ರೇಷಿಯಸ್ ರೀಡರ್, ತುಂಬಾ ಅದನ್ನು ಸುನೈನಾ ಅವರು ಹೇಳಿದ್ರು, ನೀವು ಹೇಳಿದೀರಾ. ಸೊ ನಿಮ್ಮ ತಂದೆಯವರು ಅದನ್ನ ಗುರುತಿಸಿ ನೀನು ಆಯ್ತು ನೀನು PhD ಮಾಡೋದಕ್ಕೆ ಲಾಯಕ್ಕಿದ್ಯಾ ಅಂತಾನು ಹೇಳಿದ್ರು. ಸೊ ಈ ಟಾಪಿಕ್ ನೀವು ಚೂಸ್ ಮಾಡಿದ್ದು ಈ PhD ಪ್ರಬಂಧಕ್ಕಾಗಿ, ಅದು ಸಿನಿಮಾಗೆ ಸಂಬಂಧಪಟ್ಟಿರೋದು. ಸೊ ಅದನ್ನ ನಾನು ಬ್ಯಾಟ್ ಮಾಡಕ್ ಟ್ರೈ ಮಾಡಿದೆ, ತುಂಬಾ ಉದ್ದ ಇದೆ, ನೀವೇ ಹೇಳ್ಬಿಡಿ. ದ ಮೆಟಮಾರ್ಫಸಿಸ್ ಆಫ್ ಲಿಟ್ರೇಚರ್ ಇಂಟು ಸಿನಿಮಾ, ಅ ಸ್ಟಡಿ ಇನ್ ಅಡಾಪ್ಟೇಷನ್. ಅಂದ್ರೆ ಕಾದಂಬರಿ ಆಧಾರಿತ ಕಥೆಗಳನ್ನ ಸಿನಿಮಾಲ್ ಹೆಂಗ್ ಟ್ರಾನ್ಸ್ಲೇಟ್ ಮಾಡ್ತಾರೆ, ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಏನಿರುತ್ತೆ, ಆಮೇಲೆ ಈ ಕಥೆಗಳ ಇಂಪ್ಯಾಕ್ಟ್ ಏನಿರುತ್ತೆ ಸೊಸೈಟಿ ಮೇಲೆ, ಯಾಕೆ ಇಂಪ್ಯಾಕ್ಟ್ ಇರುತ್ತೆ. ಯಾಕೆಂದ್ರೆ ಸೋಷಿಯಲಿ ಅಂದ್ರೆ ನಾವು ಅಬ್ಸರ್ವ್ ಮಾಡಕ್ ಹೋದ್ರೆ ಸಿನಿಮಾ ರೈಟರ್ಸ್ ತುಂಬಾ ಒಳ್ಳೋರಿದ್ದಾರೆ, ತುಂಬಾ ಒಳ್ಳೊಳ್ಳೆ ಸಿನಿಮಾ ಬಂದಿದೆ, ಸೂಪರ್ ಹಿಟ್ ಸಿನಿಮಾ ಬಂದಿದೆ, ರೈಟರ್ಸು ಇದ್ದಾರೆ ನಮ್ಮ ಇಂಡಸ್ಟ್ರಿಲಿ. ಬಟ್ ಲಿಟ್ರರಿ ರೈಟರ್ಸ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್. ಸೊ ಅವ್ರ ಕಥೆಗಳನ್ನ ತಗೊಂಡಾಗ ಒಂದೇನೋ ಒಂದು ಸೋಷಿಯಲ್ ಮೆಸೇಜ್ ಆಗಿರ್ಲಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಲ್ಲ, ಅಂಡರ್ ಲೇಯರ್ಸ್ ಅಲ್ಲೂ ಇರುತ್ತೆ. ಅಂಡ್ ರೈಟರ್ಸ್ ಆರ್ ಬೆಟರ್ ಥಿಂಕರ್ಸ್. ಸೊ ಅವ್ರು ಬರೆಯೋದ್ರಲ್ಲಿ ಏನೋ ಒಂದು ಡೆಪ್ತ್ ಇರುತ್ತೆ. ದಟ್ ಇಸ್ ವೈ ವೆನ್ ಯು ಟ್ರಾನ್ಸ್ಲೇಟ್ ಅ ಫಿಲ್ಮ್ ಫ್ರಮ್ ಲಿಟ್ರೇಚರ್, ಇಟ್ ಹ್ಯಾಸ್ ಮೋರ್ ಮೀನಿಂಗ್ ದೆನ್ ಯೂಶುವಲ್. ಸೊ ಅದ್ರ ಬಗ್ಗೆ ನನ್ನ ಥೀಸಿಸ್. ಇದಕ್ಕೆ ಇವಾಗ ನನಗೆ ಬಹಳಷ್ಟು ಸ್ನೇಹಿತರು ಗೊತ್ತು, ಯಾರ್ಯಾರು PhD ಪ್ರಬಂಧಗಳನ್ನ ಬರೆಯೋದಕ್ಕೆ ಶುರು ಮಾಡಿ ವರ್ಷಾನುಗಟ್ಲೆ ತಗೊಂತಾರೆ. 4-5 ವರ್ಷ ಆಯ್ತು, 6 ವರ್ಷ ಆಯ್ತು, 7 ವರ್ಷ ಆಯ್ತು ಅಂದ್ಕೊಂಡು ಅದು ಡೆಡ್ಲೈನ್ ಲ್ಯಾಪ್ಸ್ ಆಗೋ ತನಕ ಬರೆಯೋರಿದ್ದಾರೆ. ನಿಮ್ಗೆ ಎಷ್ಟು ಸಮಯ ಹಿಡೀತು? ರಿಸರ್ಚ್ ಯಾವ ರೀತಿ ಮಾಡಿದ್ರಿ ಇದು? ಸರ್, ಈ ಸಬ್ಜೆಕ್ಟ್ ನಾನೇ ಚೂಸ್ ಮಾಡಿರೋದು, ಟೈಟ್ಲು ನಾನೇ ಚೂಸ್ ಮಾಡಿರೋದು. ಫಸ್ಟ್ ನನಗೆ ರಿಜೆಕ್ಟ್ ಮಾಡಿದ್ರು, ಆಕ್ಚುಲಿ ಸಬ್ಜೆಕ್ಟ್ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರು. ಇನ್ನೊಂದು ರಿಜೆಕ್ಷನ್ ಪಾಯಿಂಟ್ ನಾನು ಕೇಳಿದೆ, ಯಾಕೆ ರಿಜೆಕ್ಟ್ ಮಾಡಿದ್ರಿ ಅಂತ. ದೇ ವಾಸ್ ಅ ಲೇಡಿ ಸೆಟ್ಟಿಂಗ್, ಮುಂಬೈ ಯೂನಿವರ್ಸಿಟಿಯಲ್ಲಿ, ನಾನು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಕಲೀನಾ ಕ್ಯಾಂಪಸ್ ಅಲ್ಲಿ. ಸೊ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ನೀವು ಯಾಕೆ ಈ ಸಬ್ಜೆಕ್ಟ್ ಮಾಡ್ಬೇಕಂತಿದ್ದೀರಾ? ನಾನು ಹೇಳಿದೆ, ಈ ಥರ ನಾನು ಆ್ಯಕ್ಟ್ರು ಕನ್ನಡ ಸಿನಿಮಾ ಅಲ್ಲಿ, ಆ್ಯಂಡ್ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್, ನನಗೆ ಅನ್ಸುತ್ತೆ ದೇರ್ ಇಸ್ ಸಮಥಿಂಗ್ ಇನ್ ದ ಸಬ್ಜೆಕ್ಟ್ ಅಂತ. ನೀವು ಆಕ್ಟ್ರು, ನಿಮ್ಗೆ ಏನಕ್ಕೆ ಬೇಕು PhD ಅಂತೆಲ್ಲ ಹೇಳಿದ್ರು. ಐ ಟುಕ್ ಇಟ್ ವೆರಿ ಪರ್ಸನಲಿ ಸರ್. ಪರ್ಸನಲ್ ಆಗಿ ಹತ್ತು ನನಗೆ, ನಾನು ಮಾಡೇ ಮಾಡ್ತೀನಿ ಇವಾಗ ಅಂತ ಹೇಳ್ಬಿಟ್ಟು. ಅದು ಬೇಕಿತ್ತು ನನಗೆ, ಅಲ್ಲಿವರೆಗೂ ಮಾಡ್ತೀನಿ ಅಂತ ಇತ್ತು, ಅದು ಹೇಳಿದ್ಮೇಲೆ ಮಾಡೇ ಮಾಡ್ತೀನಿ ಅಂತ ಬಂತು ನನಗೆ. ಸೊ ನಾನು ಹೇಳಲೆ, ಇಲ್ಲ ಪ್ಲೀಸ್ ಡೋಂಟ್ ಟೇಕ್ ಆಕ್ಟ್ರೆಸಸ್ನ ನೀವು ಅಷ್ಟು ಲೈಟಾಗಿ ತಗೋಬೇಡಿ. ವಿ ಆರ್ ಆಕ್ಚುಲಿ ವೆರಿ ಇಂಟೆಲಿಜೆಂಟ್. ನಮ್ಗೆ ತೋರ್ಸ್ಕೊಳಕ್ ಚಾನ್ಸ್ ಸಿಗಲ್ಲ ಅಷ್ಟೇ, ನಮಗೆ ಬ್ಯೂಟಿ ಅಂತಾನೆ ತೋರಿಸ್ತಾರೆ. ಮಾತಾಡೋಕ್ಕೆ ಚಾನ್ಸ್ ಸಿಕ್ಕರೆ ನಾವು ಮಾತಾಡ್ತೀವಿ, ನಮ್ಮಲ್ಲೂ ಇದೆ ತುಂಬ. ಬಟ್ ಯುನೋ ದಟ್ ಎನ್ಹಾನ್ಸ್ಮೆಂಟ್ ಹ್ಯಾಸ್ ನಾಟ್ ಹ್ಯಾಪೆಂಡ್ ಸ್ಟಿಲ್ ಅಂತ ಹೇಳಿದೆ ಅವ್ರಿಗೆ. ರಿಜೆಕ್ಟ್ ಮಾಡಿದ್ರು. ಮತ್ತೆ ನಾನು ಹೋದೆ 6 ಮಂತ್ಸ್ ಆದ್ಮೇಲೆ, 1 year ಆದ್ಮೇಲೆ ಮತ್ತೆ ಹೋದೆ. ಸೊ ಸೇಮ್ ಟಾಪಿಕ್ ಇನ್ನು ಬೆಟರ್ ಆಗಿ ಪ್ರೆಸೆಂಟ್ ಮಾಡಿದೆ. ಅವ್ರು ಅವಾಗ ಓಕೆ ಇವಳು ಸೀರಿಯಸ್ ಆಗಿದ್ದಾಳೆ ಅಂತ ದೇ ಅಕ್ಸೆಪ್ಟೆಡ್ ಮೈ ಪ್ರಪೋಸಲ್. ಸೊ ಅವಾಗ 2000 ನಾನು ಪೆಟ್ ಎಕ್ಸಾಮ್ ಬರೆದು 2016 17 ನಾನು ಮಿಸ್ ಆಯಿತು ಆ್ಯಕ್ಚುಲಿ ಸಬ್ಮಿಟ್ ಮಾಡೋದು. ಸೊ 1 ವರ್ಷ ವೇಟ್ ಮಾಡಿದೆ. 18 ರಿಜೆಕ್ಟ್ ಆದೆ, 19 ಸೆಲೆಕ್ಟ್ ಆದೆ ನಾನು. ಸೊ 19 ಸೆಲೆಕ್ಟ್ ಆದಮೇಲೆ 20 ರಿಜಿಸ್ಟ್ರೇಷನ್ ಎಲ್ಲ ಆಯಿತು. ನಿಮ್ಗೆ ಗೊತ್ತು ಅದು ಹೆಂಗೆ ಪ್ರಾಸೆಸ್ ತುಂಬ ದೊಡ್ಡದು ಸರ್. ಆ್ಯಕ್ಚುಲಿ ಸ್ಲೋ ಪ್ರಾಸೆಸ್, ತುಂಬ ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ಸೊ 20 ನಾನು ಸ್ಟಾರ್ಟ್ ಮಾಡಿದೆ, ಲಾಕ್ಡೌನ್ ಆಯಿತು. ನಾನು ಕ್ಲಾಸಸ್ ಹೋಗ್ಬೇಕು ಮುಂಬೈ ಯೂನಿವರ್ಸಿಟಿಲಿ, ಆನ್ಲೈನೇ ಮಾಡ್ತಾ ಇದ್ದೀನಿ ನಾನು ಕ್ಲಾಸಸ್ಸು. ಸೊ ಕ್ಲಾಸಸ್ ನಡೀತು ಪ್ರೀ PhD. ಆ್ಯಂಡ್ ಅದಾದಮೇಲೆ ಬರೆಯೋಕ್ಕೆ ಶುರು ಮಾಡಿದೆ ನಾನು ಥೀಸಿಸ್ನ, ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಸರ್ ನಾನು ಬರಿಬೇಕಾದ್ರೆ ಯು ವೋಂಟ್ ಬಿಲೀವ್, ಫಸ್ಟ್ ಚಾಪ್ಟರ್ ಏನಿದೆ ಇಂಟ್ರೊಡಕ್ಷನ್ ಚಾಪ್ಟರು, ಆಮೇಲೆ ಮಧ್ಯದಲ್ಲಿ ಇಂಪ್ಯಾಕ್ಟ್ ಆಫ್ ಲಿಟರರಿ ರೈಟಿಂಗ್ ಆಗಿರಲಿ, ಟ್ರಾನ್ಸ್ಫಾರ್ಮೇಷನ್ ಚಾಪ್ಟರ್ ಆಗಿರಲಿ, ಬಿಸ್ನೆಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಡಾಪ್ಟೇಷನ್ ಟಾಪಿಕ್ ಆಗಿರಲಿ, ಬರಿಬೇಕಾದ್ರೆ ಫಸ್ಟ್ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ವರೆಗೂ ನಾನೇ ಓದಿದಾಗ ತುಂಬ ಡಿಫ್ರೆನ್ಸ್ ಇದೆ. ನಾನು ಅನ್ಕೊಂಡಿದ್ದೆ ಐ ಆಮ್ ಅ ಗುಡ್ ರೈಟರ್ ಅಂತ. ಫಸ್ಟ್ ಚಾಪ್ಟ್ರಲ್ಲಿ ನಾನು ಏನೂ ಬರ್ದಿಲ್ಲ ಸರ್, ನೋಡಿದ್ರೆ ಏನಿದು ಅಂತ ಅನ್ಸುತ್ತೆ. ಲಾಸ್ಟ್ ಚಾಪ್ಟರ್ವರೆಗೂ ನಾನು ಹೆಂಗೆ ಇಂಪ್ರೂವ್ ಆಗಿದೆ ಅಂದರೆ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಅಟ್ಲೀಸ್ಟ್ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೆಯೋಕ್ಕೆ ಹೋದರೆ ನನಗೊಂದು ಟ್ರೈನಿಂಗ್ ಸಿಕ್ಕಿದೆ ಅಂತ ನನಗೆ. ಯುನೋ, ಸೊ ಟುಡೇ ಐ ಕ್ಯಾನ್ ಅಟ್ಲೀಸ್ಟ್ ಒಂದು 50% ಕಾನ್ಫಿಡೆನ್ಸಲ್ಲಿ ನಾನು ಬರಿಬಹುದು ಇವತ್ತು. ಸ್ಕ್ರಿಪ್ಟ್ ಹಾಂ ಸರ್,
ಅದು ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ 100%. Okay. ಬಟ್ ಈ ಒಂದು ರೈಟಿಂಗ್ ಇಂದ ನಾನು ಬರಿಬಹುದು ಅಂತ ನನಗೆ ಅನಿಸ್ತಾ ಇದೆ. ವಂಡರ್ಫುಲ್. ಕತೆ ಬರಿತೀನಿ, ನಾವೆಲ್ಸ್ ಬರಿತೀನಿ, ಬಟ್ ಸ್ಕ್ರಿಪ್ಟ್ ಬರೆಯೋದು ಒಂದು ಕಲೆ ಇದೆ ಸರ್. ರೈಟ್. ನಾವೆಲಿಸ್ಟಿಕ್ ರೈಟಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಸ್ಕ್ರಿಪ್ಟ್ ರೈಟಿಂಗ್ ಇಸ್ ಡಿಫ್ರೆಂಟ್ ಅಲ್ವಾ? Right. ಯು ಹ್ಯಾವ್ ಟು ಬ್ರೇಕ್ ಡೌನ್ ಇನ್ ಸ್ಕ್ರಿಪ್ಟ್. ಎಸ್ ಎಸ್. ಸೊ ಅದನ್ನ ನಾನು ಐ ಹ್ಯಾವ್ ಟು ಸ್ಟಿಲ್, ನಾನು ಥೀಸಿಸ್ ಬರಿಬೇಕಾದ್ರೂ 2 ಡಿಫ್ರೆನ್ಸು ತೋರಿಸಿದ್ದೀನಿ ನಾನು ನನ್ನ ರೈಟಿಂಗಲ್ಲಿ. ನಾವೆಲಲ್ಲಿ ಹೆಂಗಿರುತ್ತೆ, ಆಮೇಲೆ ಅದನ್ನ ಕನ್ವರ್ಟ್ ಮಾಡಿದಾಗ ಸ್ಕ್ರಿಪ್ಟಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಅಕಾರ್ಡಿಂಗ್ ಟು ಟೆಕ್ನಿಕ್ಯಾಲಿಟೀಸ್ ಆಫ್ ದ ಫಿಲ್ಮ್ ಮೇಕಿಂಗ್. ಸೊ ಅದೆಲ್ಲ ಹೋದಾಗ ಐ ಫೆಲ್ಟ್ ಲೈಕ್ ನಾನು ಡೈರೆಕ್ಟರ್ ಆಗ್ಲೇಬೇಕು ಅಂತ ಬಂತು ಸರ್ ನನ್ನ ಮೈಂಡಲ್ಲಿ. ಅವಾಗ ಹೇಳಿದ್ನಲ್ವಾ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳ್ಬಿಟ್ಟು, ಅದು ನಾನು ಬಹುಶಃ ಸುಮ್ಮನೆ ಹೇಳಿದ್ದೆ. ಬಟ್ ಇವಾಗ ಇದು ಮಾಡ್ತಾ ಮಾಡ್ತಾ ನನಗೆ ತುಂಬಾ ಸೀರಿಯಸ್ ಆಗಿ ಆ ಥಾಟ್ ಬರ್ತಾ ಇದೆ. ವಂಡರ್ಫುಲ್ ಸರ್. ಇಲ್ಲ ನಿಮ್ಮ ಉದ್ದೇಶ ಇದ್ದಿದ್ದೇ ಅದು. ಹಾ ಸರ್. ನೀವು ನಟಿಯಾಗು, ಹೀರೋಯಿನ್ ಆಗು ಅಂತ ಹೇಳಿದಾಗ್ಲೇನೆ ನಾನು ಡೈರೆಕ್ಟರ್ ಆಗ್ತೀನಿ ಅಂದವರು, ಈಗ ಕೊನೆಗೊಂದು ಡೈರೆಕ್ಟರ್ ಆಗಕ್ಕೆ ಮುಂಚೆ ರೈಟರ್ ಆಗ್ತೀರಾ. ನಿಮ್ಮ ಐ ಕಾಂಟ್ ಬಿಲೀವ್ ದಿಸ್. ನನಗೆ ಬೇರೆ ರೈಟರ್ಸ್ ಎಲ್ಲ ನೋಡಿದಾಗ, ಡೈರೆಕ್ಟರ್ ನೋಡಿದಾಗ ತುಂಬಾ ಹೆಮ್ಮೆ ಆಗುತ್ತೆ. ಆಮೇಲೆ ತುಂಬಾ ರೆಸ್ಪೆಕ್ಟ್ ನನಗೆ ಇವ್ರನ್ನೆಲ್ಲ ನೋಡಿದಾಗ. These are the real creators. Right. So ನಿಮ್ಮಿಂದ ಯಾವಾಗ ನಿರೀಕ್ಷೆ ಮಾಡಬಹುದು ಇದನ್ನ? 2025? ನೋ ಸರ್, ನನಗೆ ಇವಾಗ ತುಂಬಾ ಪ್ರೀತಿ ಇದೆ ಆಕ್ಟಿಂಗ್ ಮೇಲೆ. ತುಂಬಾ ಪ್ರೀತಿ. ನನಗೆ ತುಂಬಾ ತೋರಿಸ್ಕೊಳಕ್ ನಂಗೆ ಚಾನ್ಸಸ್ ಸಿಕ್ಕಿಲ್ಲ. ನನ್ನಲ್ಲಿ ಇನ್ನೂ ತುಂಬಾ ಇದೆ ಪರ್ಫಾರ್ಮೆನ್ಸ್ ತೋರಿಸ್ಕೊಳ್ಳುವಂಥದ್ದು. ಮೇ ಬಿ 2-3 years ಸರ್ ಆಕ್ಟಿಂಗ್ ಎಲ್ಲ ತೀರ್ಸ್ಕೊಳ್ಬೇಕು ನಾನು. ಆಕ್ಟಿಂಗ್ ಆಸೆಗಳಲ್ಲಿ ಏನೇನಿದೆ, ಇನ್ನ ದೆವ್ವದ ರೋಲು, ಅದು ಚೂಮಂತರ್ ಆಗೋಯ್ತು. ಚೂಮಂತರ್ ಈ ವರ್ಷದ ಸಕ್ಸಸ್ಫುಲ್ ಸಿನಿಮಾ ಚೂಮಂತರ್. ಅದರಲ್ಲಿ ಶರಣ್ ಅವ್ರ ಜೊತೆಗೂ ನಟಿಸಿದ್ರಿ, ಹಾರರ್ ಫಿಲಮ್. ಆಕ್ಚುಲಿ ಅವ್ರ ಜೊತೆ ಕೆಲಸ ಮಾಡೋದು ಮಿಸ್ ಆಗಿತ್ತು ಸರ್. ರ್ಯಾಂಬೋ ಸಿನಿಮಾ ಕೇಳಿದ್ರು ನನಗೆ, ವಾವ್, ಅದು ಮಿಸ್ ಆಗಿತ್ತು. ಸೇಮ್ ಟೈಮ್ ರ್ಯಾಂಬೋ, ಚಾರ್ಮಿನಾರ್ ಮತ್ತೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, 3 ಸೇಮ್ ಟೈಮ್. ಒಂದು ಚೂಸ್ ಮಾಡಬೇಕಾಗಿತ್ತು ನೀವು ಅವಾಗ. ನಾನು ಆಲ್ರೆಡಿ ಚೂಸ್ ಮಾಡಿದ್ದೆ ಚಾರ್ಮಿನಾರ್. ನನ್ಗೆ 3 ಬೇಕಿತ್ತು ಆಕ್ಚುಲಿ, ಬಟ್ ಏನೋ ವರ್ಕೌಟ್ ಆಗಿಲ್ಲ. ದಟ್ಸ್ ಓಕೆ. ಬಟ್ ಶರಣ್ ಸರ್ ಇನ್ನೊಂದು ಚಾನ್ಸ್ ಸಿಕ್ತು. ಅಂಡ್ ನಾನು ಮಾಡಿದ್ದು ಅದೇ ರೀಸನ್ಗೋಸ್ಕರ ಸರ್ ಆಕ್ಚುಲಿ, ಬಿಕಾಸ್ ಪರ್ಫಾರ್ಮೆನ್ಸ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಶೂಟಿಂಗ್ ಮಾಡ್ಬೇಕಾದ್ರೆ ರೋಪ್ ಎಲ್ಲ ಹಾಕಿದ್ರು, ದೆವ್ವದ ತರ ಅದೆಲ್ಲ ಮಾಡ್ಬೇಕು. ಐ ವಾಸ್ ಲೈಕ್ ನಾನು ಬಿಡಲ್ಲ, ತಿಂದ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಸೊ ವಂಡರ್ಫುಲ್. ಸೊ ನಿಮ್ಮ ಸಕ್ಸಸ್ಫುಲ್ ಜರ್ನಿ ಈಗ 15 ವರ್ಷದಿಂದ ಏನು ನಡ್ಕೊಂಡು ಬರ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ, ನಂತರ ಈಗ ಮುಂದೆ ನಿಮ್ಮಿಂದ ನಾವು ಒಬ್ರು ರೈಟರ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಒಬ್ಬ ನಿರ್ದೇಶಕರು ನಿಮ್ಮಿಂದ ಹೊರಬರ್ತಾ ಇದ್ದಾರೆ ಕೆಲವೇ ವರ್ಷಗಳಲ್ಲಿ. ಕನ್ನಡ ಚಿತ್ರರಂಗದಲ್ಲಿ ಒಂದು ಶಾಶ್ವತವಾದ ಹೆಸರನ್ನು ನೀವು ಉಳಿಸ್ತೀರಾ ಅನ್ನೋ ಎಲ್ಲ ಆಗ್ಲಿ ಸರ್ ಟ್ಯಾಲೆಂಟ್ ನೀವು ಈಗಾಗಲೇ ಪ್ರದರ್ಶನ ಮಾಡಿದ್ದೀರಾ. ನಮ್ಮ ಚಂದನ ವಾಹಿನಿಯ ವೀಕ್ಷಕರ ಜೊತೆಗೆ ನೀವು ಇಷ್ಟೊತ್ತು ತಮ್ಮ ಜೀವನದ ಪಯಣ, ನಿಮ್ಮ ಸಿನಿ ಜೀವನದ ಪಯಣವನ್ನು ಇಷ್ಟು ಅದ್ಭುತವಾಗಿ ಒಂದು ಇನ್ಸ್ಪೈರಿಂಗ್ ಆಗಿ ಎಲ್ಲರ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮೇಘನಾ ಅವರೇ. ಸರ್, ನಾನು ಧನ್ಯವಾದಗಳನ್ನ ಹೇಳಬೇಕು. ನಂಗೆ ತುಂಬಾ ಖುಷಿ ಆಯ್ತು. ನನಗೆ ಪ್ರತಿ ಸಲ ದೂರದರ್ಶನ್ ಬರ್ಬೇಕಂದ್ರೆ ಖುಷಿ ಆಗುತ್ತೆ. ನಾಸ್ಟಾಲ್ಜಿಕ್ ಫೀಲಿಂಗ್ ಅಲ್ವಾ, ಮ್ಯೂಸಿಕ್ ತುಂಬಾ ನಾಸ್ಟಾಲ್ಜಿಕ್ ಫೀಲಿಂಗು. ನಾನೇನೋ ಚಿಕ್ಕ ಹುಡುಗಿ ಇದ್ದೀನಿ ಅಂದ್ರೆ, ಚಿಕ್ಕ ಹುಡುಗಿ ಇದ್ದಾಗ ಇದನ್ನೆಲ್ಲ ನೋಡಿದಾಗ ಇವಾಗ ನಾನು ಬರ್ತಾ ಇದ್ದೀನಿ, ದೂರದರ್ಶನ್ಗೆ ಹೋಗ್ತಾ ಇದ್ದೀನಿ ನಾನು ಇಂಟರ್ವ್ಯೂಗೆ. ಆಮೇಲೆ ನಾನು ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಶ್ಯಾಮ್ ಪ್ರಸಾದ್ ಅವರು ರಿವ್ಯೂ ನೋಡಿ ಅಂತ ನೀವು ಕರೆದಿದ್ದೀರಾ ನನಗೆ. ಆ್ಯಂಡ್ ಇಷ್ಟೆಲ್ಲ ನನ್ನ ಜರ್ನಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಫಾರ್ ಮೀ. ನಾನು ಥ್ಯಾಂಕ್ ಯು ಹೇಳಬೇಕು, ನಿಮಗೆ ದೂರದರ್ಶನ್ ಥ್ಯಾಂಕ್ ಯು ಹೇಳಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾರಿ ಟು ಕಟ್ ಯು ಆಫ್, ಸುನೇನಾ ಅವರು, ಆಮೇಲೆ ಕವಿ ಸರ್ ಆ್ಯಂಡ್ GS ಕುಮಾರ್ ಸರ್, ದ ವೆರಿ ಇಂಪಾರ್ಟೆಂಟ್ ಪೀಪಲ್ ಇನ್ ಮೈ ಲೈಫ್, ಇನ್ ಮೈ ಕರಿಯರ್ ಅಂತ ಹೇಳ್ಬೋದು. ಲೈಫ್ ಅಲ್ಲ, ಕರಿಯರ್ ಅಲ್ಲೂ ಕೂಡ ಅವರು ತುಂಬಾ ಎನ್ಹ್ಯಾನ್ಸ್ ಮಾಡಿದ್ದಾರೆ ಸರ್, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ಸ್ಪೈರಿಂಗ್ ಮೀ. ನಮಗೆ ಜಾಸ್ತಿ ಜನ ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ವರ್ಲ್ಡ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ತುಂಬಾ ಜನ ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಗೆ ಡೈರೆಕ್ಟ್ ಆಗಿ ಮೆಸೇಜಸ್ ಎಲ್ಲ ಮಾಡ್ತಾರೆ, ಕಾಮೆಂಟ್ ಎಲ್ಲ ಮಾಡ್ತಾರೆ. ಹೆಣ್ಮಕ್ಳಿಗೆ ತುಂಬಾ ನೆಗೆಟಿವಿಟಿ ಇದೆ ಆಚೆ. ಅದರಲ್ಲಿ ಕೆಲವು ಜನ ಇಂಡಸ್ಟ್ರಿಲಿ ನಿಮ್ಗೆ ಮೇಲೆ ಏನೋ ತಗೊಂಡು ಹೋಗೋರು, ಒಳ್ಳೇದ್ ಮಾತಾಡೋರು, ಇನ್ನೂ ಚೆನ್ನಾಗಿ ಮಾಡ್ತೀಯಾ ಮಾಡು ನೀನು ಅಂತ ಹೇಳೋರು, ಇವ್ರು 3 ಜನ ಖಂಡಿತವಾಗ್ಲು. ಸೊ ಯು ಹ್ಯಾವ್ ರೈಟ್ಲಿ ಚೋಸನ್ ದೆಮ್ ಅಂಡ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಆಕ್ಚುಲಿ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮೇಘನಾ ಅವರೇ. ಮತ್ತೆ ಸಿಗೋಣ. ವೀಕ್ಷಕರೇ, ಇಲ್ಲಿವರೆಗೂ ಕನ್ನಡದ ಖ್ಯಾತ ನಟಿ ಮೇಘನಾ ಗಾಂವ್ಕರ್ ಅವರ ಸಿನಿ ಪಯಣದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿದ್ವಿ. ಮುಂದಿನ ವಾರ ಮತ್ತೊಬ್ಬ ಕನ್ನಡದ ಸಾಧಕರನ್ನ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.
ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ